ಹೇಳೋರಿಲ್ಲ ಕೇಳೋರಿಲ್ರಿ ಹದಿಗೆಟ್ಟು ಸರ್ಕಾರದಾಗ ಹೋಲಿ ಬಿಡ್ರಿ. ದೊಡ್ಡಣ ವಿಷಯ ಗಿಡ್ಡಣಿಗೆ ಹಾಕ್ಬೇಕು ಅಂತೀನಿ. ಏನಪ್ಪ ತಂದಿ ಮಗಳು ಯಾಕೋ ಹವ್ವಾರದಾರಾಗ ನಿಂತಿರ್ಲ? ಏನಾರ ಆಗ್ಯದ ನಿಮಗ? ಏನಿಲ್ಲಪ್ಪ ಆತಾಳ, ನಿನ್ನಂತ ಸೂರು ಬರ್ತಾನ ಅಂತ ತಂದಿ ಮಗಳು ಇಲ್ಲಿ ನಿಂತೀವಿ ನೋಡು. 3 ದಿನದಿಂದ ವಾಟ್ ನೋವು ಬಂದೈತೆ ಓಯಪ್ಪ ನನ್ನ ಮಗಳಿಗೆ. ಅದಕ್ಕೆ ಇಲ್ಲೇ ಅಶೋಕ್ ಡಾಕ್ಟರ್ ಶಾಣೆನಂತ ಜರ ತೋರ್ಸ್ಕೊಂಬರಕ್ ಹೊಂಟಿ ನಾವು ದವಾಖಾನಿಗೆ. ಏನು ಮಾವ, ನಿನ್ನ ಮಗಳಿಗೆ 3 ತಿಂಗಳನ ಮಾವ? ನಾ ಕಾರಣ ಅಲ್ಲ, ಈ ಕೆಲಸ ಮಗ ತಂಬೂರಿದಾಗಿರ್ಬೇಕು ನೋಡು. ದಿನ ಆಯ್ತು ವಾಟ್ ನೋವು ಬಂದು, ಅದಕ್ಕೆ ದವಾಖಾನಿಗೆ ಹೊಂಟಿವಿ ನೋಡು. ಏನು ಮಾವ ಓಡಿ ಹೊಂಟಾಳ? ಓಡಿ ಹೋಗೋದ್ರ ಬಿಟ್ಟು ಯಾರು ಅಂತ ಹೇಳು. ಆ ಮಗನಿಗೆ ಒದ್ದು ತಾಳಿ ಕಟ್ಟಿಸ್ತೀನಿ ನಾನು. ಯಪ್ಪ, ಇವನಿಗೆ ಒಂದು ಗತಿ ಕಾಣಿಸ್ತಾ ಹೋದ್ರ ನನ್ನ ಡೆಲಿವರಿನೂ ಇಲ್ಲ ಮಾಡಿಸ್ತಾನಯ್ಯ. ಮಗನ ಅಲ್ಲ ಎಲೇ ಮಗನ, ನೋಡುಗಾರ್ಯಾಗ ನನ್ನ ಬಂಗಾರದಂತ ಮಗಳಿಗೆ ನಿಂದಿರಿಸ್ಕೊಂಡು ಮರ್ಯಾದೆ ತೆಗಿಯಕತ್ತೀವಲ್ಲೋ ಅಪ್ಪ. ತಳಿ ಮಗನ, ನಿನಗೊಂದು ಗತಿ ಕಾಣಿಸ್ತೀನಿ ನಾನು. ಏ ಹಂಗೆ ಆ ಪಾಪ ಹಾಡದೊಟ್ಟಿ ಮುಂದೆ ಹಂಗೆಲ್ಲ ಮಾತಾಡ್ತಾರ, ಹಂಗೆಲ್ಲ ಮಾತಾಡ್ಬಾರ್ದ ನೀನು. ಏ ಮಮ್ಮ, ನಾನೇನು ಮಾತಾಡಿದ್ದೆ ಅಂತದ್ದು? ಏನು 9 ತಿಂಗಳಾದ್ರೂ ಹಡದೇ ತೀರ್ತಿಂತೀನಿ. ಮತ್ತೆ ಪಾಪದ ನಿಮ್ಮ ಅಪ್ಪಗೆ ತಲೆ ಕೆಟ್ಟು ಬೇಜಾರಾಗಿ ನೋಡ ಮಗ ಹಾಳು ಬಾಯಿ ಬಿದ್ದ ಇಲ್ಲ ಕೊಟ್ಟನ. ಬಾ ಯವ್ವ ಮಗಳ, ಬಿಟ್ರ ಇನ್ನೂ ಮಾತಾಡ್ತಾನೆ ಈ ನನ್ನ ಮಗ. ಹಿಡ್ಕೊಬಾ ಇವನ ಶಿವನ ಪಾದಕ್ಕೆ ಸೇರಿಸ್ಬಿಡೋಣ. ಏ ಮಾವ, ಕೈ ಮುಗಿದಿದ್ದು ಹೇಳ್ತೀನಿ ಓ ಮಾವ, ಸಾಯ್ಬೇಡ ಓ ಮಾವ, ಸಾಯ್ಬೇಡ. ಯಪ್ಪ, ನಿನಗ ಮಾಡ್ಕೊಟ್ಟ ಹೆಂಗಾರ ಮಾಡಿ ಈಕಿನ ದವಾಖಾನಿಗೆ ಹೋಗಿ ಕರ್ಕೊಂಡು ಹೋಗಿ ಕರ್ಸ್ಕೊಂಡು ಬರ್ತೀನಿ. ಮಾಡ್ಬೇಡ ಯವ್ವ ಮಗಳ, ಬಿಟ್ರಿ ಇನ್ನೂ ಬಡಿತಾನ ತಂದಿ ಮಗಳಿಗೆ. ಹಿಡ್ಕೊ, ಊರ್ಲ್ ಹಚ್ಚಿ ಕೊಂದೇ ಬಿಡಮ್ಮ ಅವನು ಇವತ್ತು ಒಂದು. ಯಾರು ಅಲ್ಲ, ನೀ ಸಾಯಿ ಬಿಡಮತ್ತ, ನೀ ಯಾವಾಗ ಸಾಯ್ತಿ? ಇಲ್ಲ, ನಾ ಸಾಯಲ್ಲ ಮೊದಲ. ನಾ ಸತ್ರ ನಿನ್ಗೆ ಯಾರು ಮದುವೆ ಮಾಡಿ ಕೊಡ್ತಾರ? ಹೌದು ಇಲ್ಲ ಮತ್ತ ಇದ್ದವ ಅಪ್ಪಿನ ನಿನಗ. ಶಿವ ಧ್ಯಾನ ಮಾಡೋಣ, ನಿನ್ನೊಳಗ ನೀನು ತಿಳಿದು ನೋಡೋಣ, ನಿನ್ನೊಳಗ ನೀನು ತಿಳಿದು ನೋಡೋಣ. ಶಿವ ಧ್ಯಾನ ಮಾಡೋಣ, ನಿನ್ನೊಳಗ ನೀನು ತಿಳಿದು ನೋಡೋಣ, ನಿನ್ನೊಳಗ ನೀನು ತಿಳಿದು ನೋಡೋಣ. ಅವ ಶಿವನ ಧ್ಯಾನ ಮಾಡಲ್ಲಪ್ಪ, ಗಜಮಾಮ ಧ್ಯಾನ ಮಾಡ್ತಾನೆ. ಆದ್ರ ಅವ ಈಗಲೇ ಅಲ್ಲ, ಇನ್ನೊಂದು 4 ತಾಸು 4 ಕೇಳ್ತಿ. ಹಳೆ 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 ಯಾಕ 3 ಮಂದಿ ಏನ್ ಸೇರ್ಕೊಂಡು ನಿಂತಿರಪ್ಪ? ಯಾಕ ತಿಂಡಿ ಹೆಚ್ಚಾಗಿ ನೀನು ಬಂದಿನ ಹೆಚ್ಚಾಗಿ ನಮ್ಮೂರಿ ಬಾಯಿ ಅಲ್ಲ, ಬಾಯಿ ಔಕ್ ಮಾಡ್ದಿ, ಇಲ್ಲಿ ಯಾಕೆ ಔಕ್ ಮಾಡ್ದಿ? ತಿಂಡೆನ ಮಾಮ, ಈ ಮಾಮ ಅವ ಏನ್ ಮಾಡ್ದಂತ ಕೇಳತ್ತನ, ಆದ್ರ ಕೂತ್ ನೋಡವ ಏನ. ಮಾಮ ಇವ ಸುಂಬುದ್ರ ಮೇಡಮ್ ಮಾರ ಏನಪ್ಪ ನಿಂದಿನ ತಿಂಡಿ ಕೂದಲದಾವೇನ್ರಿ? ಅದಪ್ಪ ನೋಡ್ಗ ಬರ್ತೇನ ಹೇರ್ ಪಿನ್ ಅದಾವೇನ್ರಿ? ಇಲ್ದವಾಗ ಮ್ಯಾಲ ಅದು ತೊಂಡೆಲ್ಲ ಹಾಕೋತಿ
ಇವ್ರದ್ದು ವಜ್ಜಾಗೈತಿ ಮತ್ ನಂದಲ್ಲಿ ಇಡ್ಲತ್ತ ನೀವು ಬಳ್ಳ ಒಳಗೆ ಬರ್ತೀರೇನ್ರಿ ಬಾ ಕೊಟ್ಟು ಕಳಿಸ್ತೀರಂತ ಮಾಮ ಇವ ಅದನಲ್ಲಿವ ನನ್ನ ಮಾವನ ಮರ್ರಿದಿಲ್ಲ ನಡು ರಸದ ನಿಂತು ಕಳೆ ಹಾಕತ್ತಾನ ಹಂಗ ಬೈಕಿ ನನ್ನ ಮಗನಿಗೆ ನಿನ್ನ ಹೊಟ್ಟ್ಯಾಗ ಎಷ್ಟು ಸಿಟ್ಟೈತಿ ಅಷ್ಟು ಬೈ ನನ್ನ ಮಗನಿಗೆ ಇಂಥ ಮಕ್ಕಳು ಚಪ್ಪಲೆ ಹೊಡೆದ್ರು ಬುದ್ಧಿ ಬರಂಗಿಲ್ಲ ಮಕ್ಕ ಲೇ ಅಪ್ಪ ತಾಳ ಹಕ್ಕಿ ಬೈಯಕತ್ತಿಲ್ಲೋ ಮಾರಾಯ ಏನಾಗೈತೋ ನಿನಗ ತಲೆಗಿಲಿ ಕೆಟ್ಟದೇನ ಅಂತ ಬಂಗಾರದಂತ ಮಗಳು ನೋಡಿ ಈಗ ಇವನು ತಗೋ ನಿನ್ನ ಮಲ ಬಲ್ಲಂಗ್ ಹೊಡೆದು ಬಿಡು ಒಂದ್ಸಲ ತಿಂಡೇರು ತೀರ್ಸ್ಕೊಂಬಿಡು ಮಾವ ಇಂಥವ್ರು ಇಂಥ ಚಪ್ಪಲೆ ಹೊಡೆದ್ರು ಬುದ್ಧಿ ಬರಲ್ಲ ಈ ನನ್ನ ಮಗನಿಗೆ ಎಲೆ ತಮ್ಮೂರಿ ಇಂಥ ಚಂದನ ಹುಡುಗಿ ನಂಬಿಸಿ ಮಾಡಿ ಅಲ್ಲಿ ಬೋಸಡಿಕೆ ನೀನು ಹೆಂಗಾರ ಮನಸ್ಸು ಬಂತಲೆ ಯಪ್ಪ ಇವ ಪಕ್ಕ ಗೋಳಗುಮಟ ತಯಾರು ಮಾಡ್ಸಬಿಟ್ಟು ಇವನು ಹುಚ್ಚಿಡ್ದೈತಿ ಹುಚ್ಚಿಡ್ದು ಹುಟ್ಟಾಪುರ ಹುಚ್ಚಿಡ್ದೈತಿ ಹುಚ್ಚಿಡ್ದು ಹುಚ್ಚು ಹಿಡಿದಲು ಸಂಗಿ ಇವನಿಗೆ ಮಂದಿಯ ರೈತ ಸಿದ್ದಪ್ಪ ಸತ್ತಾನಲ್ಲ ಅವನು ಹಾಡದ ಮುಂದ ಹುಚ್ಚು ಪಟಾಕಿ ಅವ್ನ ಮಗನಿಗೆ ಕಿವಿ ಕೇಳಂಗಿಲ್ಲ ಬಾ ಇಲ್ಲಿ ಮುಂದೆ ಅದಕ್ಕೆ ಅವ್ನು ಗಜಬ ಮಾಡ್ಬೇಕು ಮಾತಾಡ್ಸಿರು ಅವ ಎರಡೇ ಡಮರ್ ಆಗ್ಯಾವ ಮತ್ತೇನ್ರಿ ಡಮರ್ ಆಗ್ಯಾವ ಯವ್ವ ಮಗಳ ಏ ಯವ್ವ ಇಡ್ತಾನೆ ಏನ್ ಇಬ್ರು ಹೊಯ್ಕೊಂಡಿವಲ್ಲ ಅವ್ ಏನು ಕೇಳೇ ಇಲ್ಲ ಮತ್ತ ಈಗ ಸುದ್ದಾಯ್ತು ನೋಡ್ ನಮ್ ಬಾಳು ಕೈಲಾಸ ಪಾಂಡ್ರಾಪುರ್ ಗಯಾ ಮಾರು ಗಯಾ ಹೌದು ಮಾವ ಏನ್ ಮಾಡ್ತಿ ಮನೆ ರೈತ ಸತ್ತಂತ ಸುದ್ದಿ ಕೇಳಿ ಅವನವನು ಮುಟ್ಟ ದುಃಖದಾಗ ದಾರ ಕೂಡ ನಿಂತಿದ್ನೆ ಒಬ್ಬನೇ ಒಬ್ಬ ಬಂದು ಮಗ್ಗಲಕ್ಕೆ ಚೋಟೆ ಹಚ್ಚಿ ಡಮ್ ಮರಿಸ್ಬಿಟ್ಟ ಅವನವನು ಕಿವಿನೇ ಬಂದಾಗ ಹೋಗ್ಬಿಟ್ಟು ಮಾವ ನಾ ಏನಾರ ನಿಮಗ ಮೊದಲೇ ಇಟ್ಕೊಂಡ್ಬರ್ಬೇಕು ಯಪ್ಪ ಕಿವ್ಯಾಗ ಇಡ್ತಾನೆ ಎಷ್ಟು ಜೀವ ತಿಂದಲ್ಲ ನಾ ಮಗ ನೀನಾರ ನೋಡು ಒತ್ತಬೇಕಿಲ್ಲ ನಾನು ನೋಡಿಲ್ಲ ಅವನ್ ಎದ್ರ ಬೀಳಿಲ್ಲ ಕಡಿ ನಾನು ಅಲ್ಲಿ ಲಕ್ಷ ಕೊಡಿಲ್ಲವಾ ಯಪ್ಪ ಯಪ್ಪ ಒಲ್ಲ ಇನ್ನು 7 ಜನಕ್ಕೂ ಒಲ್ಲ ನಾ ಬರೀ ದವಾಖಾನಿನ ಅನ್ನವಲ್ಲ ನಾನು ಹೊಟ್ಟೆ ನೋವು ಬಂದ್ರು ಸತ್ರು ಹೊಟ್ಟೆ ನೋವು ಬಂದೈತೆ ಅಂತ ಅನ್ನವಲ್ಲ ಮೊದಲು ಮನೆ ಸೇರ್ಕೊಳ್ಳೋಣ ಬಾಯ್ ಸಂಗಿ ಏನು ತಪ್ಪು ತಿಳ್ಕೋಬೇಡ ಏನೋ ಒಂದು ಇದ್ರಾಗ ಹಂಗ ಮಾತಾಡಿನಿ ಇರ್ಲಿ ಇಲ್ಲಿ ಒಣಕ್ಯಾಳದ ಇದು ಹಸ್ಕ್ಯಾಗ ಸಂಗನಗೌಡ ಒಣಕ್ಯಾಳ ಡಾಕ್ಟರ್ ಅದಾರ ಅವ್ರು ನನಗೆ ಭಾಳ ಬೇಕಾದಾರ ಅವ್ರ ಬಲ್ಲಿ ಹೋಗಿ ಹೊಟ್ಟಿ ನೋವು ತೋರ್ಸ್ಕೊಂಬರ್ತೀನಿ ಹೋಗಂಬ ಅಲ್ಲೋ ತಮ್ಮ ನಮ್ಮನೇನು ಹುಚ್ಚರು ಮಾಡಿದೇನು ಅಗಳೇ ಬಂದ್ರಪ್ಪ ಸನ್ಮಾನ ಮಾಡ್ಕೊಂಡ್ರು ಹೋಗ್ಬಿಟ್ರು ಅವರು ತಂದಿನೇನು ಮಗಳು ಮಾಡಿದೇನು ಇಂಥ ಬಂಗಾರದಂತ ಮಗಳು ನೋಡಿ ಇಲ್ಯಾರು ಅಂತ ಎಲ್ಲಾರು ಕರಿಯಪ್ಪ ಅಲ್ಲಿ ಒಳಗದಾರ ಈಗ ಒಂದ್ಸಲ ಕಳ್ಸಿದ್ಕೆ ಹಿಂಗ ಮಾಡಿ ಕಳ್ಸಿದಿ ಇನ್ನು ಇನ್ನೊಂದ್ಸಲ ಕಳ್ಸಿದ್ರ ಅಲ್ಲೇ ಬೇಡಪ್ಪ ಯಪ್ಪ ನಾನೇ ತೋರಿಸ್ತೀನಿ ಏ ಮಾವ ಇದು ಗುಳಿಗಿನಿಂದ ಆರಾಮಾಗೋ ಕಾಯಿಲೆ ಅಲ್ಲ ನನ್ನ ಹತ್ತಿರ ಐತಿ ಗೌಟಿ ಔಷಧಿ ಭಾರಿ ಐತಿ ಅದು ನಾ ಹೇಳದಾಗ ನಿಂದ ಐತಿ ಅಂತ ಗೊತ್ತಾದ ಗೌಟಿ ಔಷಧಿ ಬೇಡಪ್ಪ ತಂಬೂರಿ ನನ್ನ ಮಗಳಿಗೆ ಅವನವನು ಎಟ್ಟ್ಯಾಕ ಹೋಗಲಕ್ಕ ಇಂಗ್ಲೀಷ್ ಮೆಡಿಸನ್ ತರ್ತೀನಿ ಇಂಗ್ಲೀಷ್ ಮೆಡಿಸನ ಮಾವ ನಿನಗೆ ಗೊತ್ತಾಗಲ್ಲ ನಿನ್ನ ಬಾದಾಗೈತವ ನೀನು ಅವನಿಗೆ ಎಲ್ಲಿ ಗೊತ್ತಿದ್ರಿ ಮತ್ತೆ ಬಾದ ಅಲ್ಲ ಇಂಥ ಬಂಗಾರ ಗಿಂಟಿ ಬಂದವ ಇಲ್ಲಿ ಚಿಪ್ ಹೊಡ್ಕೊಂಡ್ ನಾನು ಎಷ್ಟು ಕೌದಿ ಆಡ್ದಾನು ಮತ್ತ ಗುದ್ದಾಡ ಲೆಕ್ಕನೇ ಇಲ್ಲ ಕೋದಿ ಮತ್ತೆ ಇಂಥದ್ದು ಹೊರ ತೆಗಿಬೇಕಾದ್ರೆ ನಮ್ಮ ಅಪ್ಪನ ಮತ್ತ ಸ್ವಲ್ಪ ಕಷ್ಟಪಟ್ಟಿಲ್ಲ ಯಾವನ ಕಂಡಾಪಟ್ಟಿ ಕಷ್ಟಪಟ್ಟಿನಿ ಇದಕ್ಕ ಕಾರಣ ಯಾರು ಮಾಸ್ತರನ ನೋಡಪ್ಪ ತಂಬುರಿ ಯಪ್ಪ ಹೋಲ್ಬಿಡ ಮಾಮಂದೇನೋ ಬೇರೆ ಐತಿ ಅಂತ
ಆದ್ರೆ ಇಸ್ಕೊಂಡ್ ಬರ್ತೀನಿ ತಡಿ ಏ ಮಾಮ ನಡೆಯೋ ನೀನು ಬೇರೆ ತಡಿ ಕೊಡೋ ಏ ನಿನ್ನವನು ಹುಚ್ಚಿ ನಿನ್ ಗೊತ್ತಾಗಲ್ಲ ಬಾಯಿ ಕಡೆ ತಡಿ ಬೇರೆ ಏ ನಾ ಹೇಳ್ತೀನಿ ಬಾಯಿ ಇಲ್ಲಿ ಅಲ್ಲ ಯವ್ವ ಮಗಳ ಅವನು ಬೇರೇನು ಸವಾಸ ಆದ್ರೂ ಮೊದಲೇ ಬೇಡ ಅವ್ನು ನೋಡಿದಿಲ್ಲ ಆಗಲೇ ಫಸ್ಟ್ಗೆ ಬಂದಾಗ ಹೆಂಗ್ ನಿಂತ ನೋಡಿ ಚಪ್ರಿ ನಿಂತ ಹಿಂಗೆ ನಿಂತಾನ ಇವನವನ ಎಲ್ಲೆಲ್ಲಿ ಹಾಕಿ ತಿಕ್ಕ್ಯಾನು ಎಲ್ಲೆಲ್ಲಿ ಇಟ್ಟು ತಂದಾನು ಅದಕ್ಕೆ ಅವ್ನು ಬೇರೆ ಸವಾಸ ಬೇಡ ನಾ ಇಂಗ್ಲೀಷ್ ಮೆಡಿಸಿನ್ ತಂದು ಕೊಡ್ತೀನಿ ನಿನ್ನವನ ಎಂತ ಅಸಹ್ಯ ಮಾಡ್ತೇವೆ ಆ ಬೇರೆ ಎಲ್ಲೆಲ್ಲ ಹಾಕಿದ್ಯೋ ಏ ಮಾವ ತಡಿ ಎಲ್ಲೆಲ್ಲ ಹಾಕಿದ್ವಿ ಬೇರೆ ಇಲ್ಲಿ ಹಾಕಿಲ್ಲ ಏ ಮಾವ ನಾನು ಬೇರೆ ಬಗ್ಗೆ ಹಂಗೆ ಮಾತಾಡ್ಬೋಡು ಅದು ಸಂಗಿ ಕೊಡ್ಬೇಕಂತ ಹೊರಗೆ ತೆಗೆದಿಲ್ಲ ಮಗ ನಾನು ಅದು ಮುಕ್ನೂ ಆಗಿಲ್ಲ ತೆಗೆದು ತೋರಿ ಏ ಬೇಡ ಹೋಯಪ್ಪ ಬೇಡ ಬೇಡ ಅಲ್ಲಿ ಅಪ್ಪ ಐತಲ್ಲ ಯಾರಿಗೂ ಗೊತ್ತ ಬೇರೆ ಕಡೆ ಇನ್ನೊಂದು ಜಂಗ್ ಹಿಂಗ್ ಹಿಡಿದು ಹೋಗಿರ್ತಾನ ತೆಗಮ್ಮ ತಬಲಾ ಅದಾವನ್ರಿ ಅದ ಬಾರ್ತೀನಿ ತಡಿ ತೆಗಮ್ಮ ಬೇಡ ನನಗೊಬ್ಬಕ್ಕಿಗೆ ತೋರ್ಸು ನಮ್ಮ ಅಪ್ಪನ ಕಣ ಚಲೋ ಇಲ್ಲ ಮೊದಲ ಹಿಂಗ ಅದಾವು ನೀನ್ ಏನಾರ ಬೇರೆ ನೋಡಿದಂದ್ರ ಇದಿಷ್ಟು ಕಣ್ಣು ಕಳ್ಕೊಂಡ ಹೋಗ್ತಾನವ ಬಾಳಿಕಾಯಿ ನೋಡ್ರೇನು ನೋಡಿದಪ್ಪ ಏನ್ರ ನಿಮ್ಮ ಅವನ ಏನ್ ನೋಡಿದ ಇಷ್ಟತನ ಹಾಡಿದ್ರು ಒಂದು ತಾಳನೂ ಇಲ್ಲ ಒಂದು ರಾಗನೂ ಇಲ್ಲ ಏನ್ರಿ ಮಾಸ್ತರ ದೇವರ ಒಂದು ಸೂರ್ ಹಿಡ್ರಿಲ್ಲ ನಮ್ಮದ ಮಾತ ಅವನಿಗೆ ಹಾಡು ಅನ್ಸ್ಲಿಲ್ಲ ಮಾಸ್ತರ ನಿಂದ ಹಾಡು ಅನ್ಸ್ತಾ ಏನ್ ಉಳಿಸಿದ ಒನ್ನ ಉರಿ ಬೀಸ ನಿಜ ಹೇಳತೇನ ಗೆಳತಿ ಕಿವಿಗೊಟ್ಟ ಕೇಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ನೀ ಹೆಂಗ ಇರುತ್ತಿ ಈ ಜೀವನ ಹೆಂಗ ಕಳಿತಿ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮಾಡೈತಿ ಗರುಡಿ ಹರಿ ಜೀವ ಪ್ರೇಮವಾಗಿ ಬೆಳೆದೈತಿ ನನ್ನ ಹೃದಯದ ರಾಜ್ಯದೊಳಗ ಮಹಾರಾಣಿ ನೀಲ ಗೆಳತಿ ನನ್ನ ಹೃದಯದ ರಾಜ್ಯದೊಳಗ ಮಹಾರಾಣಿ ನೀಲ ಗೆಳತಿ ಹೇಳಾತೇನ ಗೆಳತಿ ಇದು ದೊಡ್ಡ ಕೇಳ ಗೆಳತಿ ತೋರಿಸಿದ ನಮ್ಮ ಪ್ರೀತಿ ನನ್ನ ಮರೆತು ಯಾಕೋತಯಪ್ಪ ಕಾಣಿಸತ್ರ ಏನ್ ಮಾಡಿದ್ರಿ ಅವ ನಾನು ಭಜನೆ ಮಾಡಿದೆ ಎಲ್ಲಿ ಇಲ್ಲ ನಿನ್ನ ಮುಂದೆ ನಾ ಏನು ನೋಡ್ಲಿಲ್ಲ ಇವನ್ ಹೇಳ ಬಡಿತೇನೆ ಅವನ್ ಇದು ಹೋಯ್ತು ನಿಂದು ಇದು ಹೋಯ್ತು ನಿಂದೇನು ಹೋಯ್ತು ಭಜನೆ ಮಾಡೋಣ
ಸಪ್ತ ಸಾಗರವನ್ನು ದಾಟಿ ಸಪ್ತ ಸ್ವರಗಳ ತಂತಿಯನ್ನು ಮೀಟಿ ಸಪ್ತ ಷಟ್ಪದಿಗಳ ಮೇಟಿ ವಿದ್ಯೆ ಕಲಿತು ಸಪ್ತ ವರ್ಣದಂತೆ ಮಿನುಗುವ ಕಾಮನ ಬಿಲ್ಲಿನಂತೆ ಸಪ್ತ ಹೆಡೆಗಳನ್ನು ಹೊತ್ತು ಬುಸುಗುಟ್ಟುವ ಕಾಳಿಂಗ ಸರ್ಪದಂತೆ ಸಪ್ತ ಸಮುದ್ರದ ಅಲಿಯಲ್ಲಿ ಬೀಸುವ ಬಿರುಗಾಳಿಯಂತೆ ಅಟ್ಟಹಾಸದಿ ಮೆಟ್ಟಿ ಬರಬಾ ಈ ಗಜ ನಿಂತ ಗಂಡುಗಲಿ ಪುಂಡ ಪ್ರಭುರಾಯನ ಅಟ್ಟಹಾಸವನ್ನು ತಡೆದು ನಿಲ್ಲುವ ತಾಕತ್ತ ಇಲ್ಲಿ ಯಾವ ಜನಕ್ಕೂ ಇಲ್ಲ. ನರಸಿಂಹ, ನನ್ನ ತಂದೆ ತಾಯಿಯರು ವ್ಯವಸಾಯದ ಸಲುವಾಗಿ ನಿನ್ನ ಹತ್ತಿರ ಸಾಲ ಮಾಡಿದರು. ಸಾಲ ತೀರಿಸಲಾಗದೆ ನಿನ್ನ ಚಿತ್ರಹಿಂಸೆಲ್ಲ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡರು. ಹೀಗೆ ಎಷ್ಟೋ ಅಮಾಯಕ ಬಡ ಜನರು ನಿನ್ನ ಚಿತ್ರಹಿಂಸೆದ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡರು. ಅಂತ ಬಡ ಜನರ ರಕ್ತ ಹಿರಿಕೊಪ್ಪಿನಿಂದ ಮದವೇರಿದ ಮದ್ದಾಯನಂತೆ ಮಾದ ತುಂಬಿ ಕೊಪ್ಪಿ ನಿಂತಿರುವೆಯಲ್ಲ, ಆ ನಿನ್ನ ಎದೆ ಗುಂಡಿಗೆ ಮೇಲೆ ಕೊಳ್ತಾ ಆ ನಿನ್ನ ಗರ್ವದ ಗುಂಡಿಗೆನ ಗೊತ್ತು ಗೊತ್ತು ರಕ್ತವನ್ನು ಕೊಡೆಯಲು ಶರವೇಗದ ಸರದಾರ ನಾನಾಗಿ ಬರುವೆನು. ನಿನ್ನ ರಕ್ತ ಹೀರಲು ಅಲ್ಲಿಂದಲೇ ಸರ್ವನಾಶವಾಗುವುದು ನಿನ್ನ ಸಿರಿವಂತಿಕೆಯ ಸಂಚಿಗೆ ಸಂಪುಟ. झाडाला किती पण काटे असले तरी फूल उगवायलाच पाहिजे. मनात किती पण दुःख असलं तरी चेहऱ्यावरती आनंद भरून पाहिजे. मगर दुनियामध्ये लडकी किती पण कमांडी असले तरी पण रात्र झाले तर एक मुलगाचा ಹಾಗೆ ಕಳ್ತನ ಮಾಡಿ ಬದುಕೋದು ಅಪರಾಧ ಅಲ್ವೇ? ಅಪರಾಧ? ನನ್ನ ದೇಶ, ನನ್ನ ರಾಜ್ಯ, ನನ್ನ ಜಿಲ್ಲೆ, ನನ್ನ ತಾಲೂಕು, ನನ್ನ ಊರು, ನನ್ನ ಜನ, ನಮ್ಮ ನಾಡು, ನಮ್ಮ ಜಲ, ನಮ್ಮ ಬಡ ಜನರ ರಕ್ತ ಹೀರಿ ಬದುಕುತ್ತಿರುವ ಸ್ವಕ್ಕಿನ ಶ್ರೀಮಂತರ ಸಂಪತ್ತನ್ನ ಕಿತ್ಕೊಂಡಾದ್ರೂ ಕಳ್ತನ ಮಾಡ್ತೀನಿ, ಇಲ್ಲ ಹೊಡೆದು ಬಡದರ ಕಸ್ಕೋತೀನಿ. ಯಾಕಂದ್ರೆ ಈ ಪವಿತ್ರವಾದ ಭೂಮಿಯಲ್ಲಿ ಧರ್ಮದಿಂದ ಬದುಕುತ್ತಿರುವವರೇ ಅನ್ಯಾಯ ಅತ್ಯಾಚಾರ ಕಳ್ಳತನ ಮಾಡಿ ಬದುಕುತ್ತಿರುವಾಗ ಇವನನ್ನು ತಡೆಯುವರಾರು ಈ ಭರತ ಭೂಮಿಯಲ್ಲೇ? ಅಂದ್ರೆ ಕೇಳೋರು ಯಾರು ಇಲ್ಲ ಅಂತ ಗಂಡ ಕಂಡ ಶ್ರೀಮಂತರ ಮನೆ ಕಳ್ತನ ಮಾಡಿ ಬದುಕುವ ನಿಮ್ಮಂತವ್ರಿಗೆ ಈ ನಮ್ಮ ದೇಶದಲ್ಲಿ ಕಾನೂನಿದೆ ಎಂಬುದನ್ನು ಮರೆತು ಬಿಟ್ರ ಮಿಸ್ಟರ್? ಕಾನೂನು ಕಲಿತ ಹೆಣ್ಣೆ, ವಿದ್ಯಾವಂತರಾಗಿ ಬುದ್ಧಿ ಹೇಳಬೇಕಾದ ಪೊಲೀಸ್ ಅಧಿಕಾರಿಗಳೇ, ಕಳ್ಳತನ ಮಾಡುವ ಬರುವ ಕಳ್ಳರೊಂದಿಗೆ ಶಾಮೀಲಾಗಿ ಕದ್ದ ಹಣವನ್ನು ಹಂಚಿಕೊಂಡು ಸುಳ್ಳು ವ್ಯಾಪಾರ ಹಾಕಿಸಿ ಮನೆಗೆ ಕಳಿಸೋ ಭ್ರಷ್ಟ ಅಧಿಕಾರಿಗಳು ಈ ಕಾನೂನಿನಲ್ಲಿ ಎಷ್ಟಿಲ್ಲ. ಇದಕ್ಕೇನಂತೀಯ? ಕಾಮಲೆ ಕಣ್ಣಿಗೆ ಕಾಣುವುದಿಲ್ಲ ಹಳದಿ ಎನ್ನುವ ಹಾಗೆ ಯಾರೋ ಒಬ್ರು ಮಾಡಿದ ತಪ್ಪಿಗೆ ಎಲ್ಲರನ್ನು ದ್ವೇಷಿಸುವುದು ಸರಿಯಲ್ಲ. ಸರಿ ಹೇ निम्दा दूसरे स्टल में हर तबूस क्रैक को एक नीम बूमरा मोइन सुकू लोहकवा उड़ कासा
ನೀನು ಪಿಜ್ಜಾ ಶುಕುವೆ ಬಿನ್ ಬಹದ್ದ زرترام مست برمس انكنم من مست سوچ نمت سويكتا يا چورا ಏ ನನಗೆ ಬುದ್ಧಿ ಕಲಿಸಬಲ್ಲವೇ ಆ ವಯ್ಯಾರದ ಹೆಣ್ಣೆ ಕಾನೂನಿಗೆ ಮೋಸ ಮಾಡಿ ಸರ್ಕಾರದ ಖಜಾನೆಯನ್ನು ಲೂಟಿ ಮಾಡುತ್ತಿರುವ ಆ ಬಂಡ ಪುಡಿಗ ರಾಜಕಾರಣಿಗಳು ಇದು ಕಾಳಿನ ದೃಷ್ಟಿಯಲ್ಲಿ ಕಳ್ಳತನ ಅಲ್ಲವೇ? ಇದು ಭ್ರಷ್ಟಾಧಿಕಾರಿಗಳು ಬಡವರ ರಕ್ತ ಹೀರೆ ಮಂಚದ ಕೆಳಗೆ ಲಂಚವನ್ನು ಪಡೆಯುತ್ತಿರುವಾಗ ಇದು ಕಾನೂನಿನ ದೃಷ್ಟಿಯಲ್ಲಿ ಕಳ್ಳತನ ಅಲ್ಲವೇ? ಜಿಂಗರಬೆಲ್ಲೆ, ಈ ದೇಶದೊಳಗ ಶ್ರೀಮಂತರಿಗೊಂದು ಕಾನೂನು, ಬಡವರಿಗೊಂದು ಕಾನೂನು. ಈ ನಮ್ಮ ದೇಶದಲ್ಲಿ ಎಲ್ಲರಿಗೂ ಒಂದೇ ಕಾನೂನು. ಬಡವ ಶ್ರೀಮಂತ ಅಂತ ಯಾವುದೂ ಅಲ್ಲ. ಕಾನೂನಿನ ಕಣ್ಣಿಗೆ ಎಲ್ಲರೂ ಒಂದೇ ಸಮಾನ. ಕರೆಕ್ಟ್ ಅಮೃತ, ಯು ಆರ್ ಟಾಕಿಂಗ್ ಇಸ್ ಕರೆಕ್ಟ್. ಯಾಕಂದ್ರೆ ಬಡವರ ರಕ್ತ ಹೀರಿ ಸೊಕ್ಕಿನಿಂದ ಮೇರಿದ್ರುವ ಶ್ರೀಮಂತರ ಹಣವನ್ನು ಕದ್ದ ಬಡವರಿಗೆ ದೀನ ದಲಿತರಿಗೆ ಹಂಚಿ ಎಲ್ಲರನ್ನು ಸರಿ ಸಮಾನಾಗಿ ನೋಡುವುದೇ ನನ್ನ ಗುರಿ. ಸರಿ ಹೋತಲ್ಲ? ಸರಿ ತಪ್ಪುಗಳ ಬಗ್ಗೆ ಯೋಚನೆ ಮಾಡಲು ನನಗೀಗ ಸಮಯವಿಲ್ಲ. ನಿಮ್ಮಂತವ್ರ ವಿಷಯ ನಮ್ಮ ಮನೆಗೆ ಹೇಳಿ ಸರಿಯಾದ ಬುದ್ಧಿ ಕಲಿಸುವೆ. ನಿಮ್ಮ ಅಣ್ಣನಿಗೆ ಹೇಳಿ ನನಗೆ ಬುದ್ಧಿ ಕಲ್ಸಕ್ಕೆ ನಾನೇನು ಮಂದು ಬುದ್ಧಿ ಅಂತ ತಿಳ್ಕೊಂಡಿಯಾ? ಇವನಾರು ನವಕಂಡ ಭೂಮಂಡಲಾದಿ ಮಗಡು ತಟೆ ಕಟ್ಟಿದ ಮಣಿಕರು ನಿರಂತರ ನಿರಾಜಿತ ನಿಜಪಾತ ಬಂಕೀರ ಹೊಂಡನೈ ಸಿಂಧೂರು ಚತಸ್ಥೈ ಪರವಸ್ಥಿತ ವಸಂತರ ಭಾರತರ್ವ ಹೊಂಡನೈ ಪರರಾಜ ಮತ ಸಂಹರಣ ಭೀಕರ ಭುಜಲ ಸಮಗ್ರ ಹೊಂಡನೈ ಅಭಿಮಾನ ತನುಂಡನೈ ದುರ್ನರಿಕ್ಷಿರುಂಡನೈ 14 ಭೂನಲ್ಲಕ ಪೆಟ್ಟು ನಟ್ಟಿ ವಚ್ಚಿ ನನ್ನನ್ನು ಕಡಂ ಪ್ರಜಾಲ ಪ್ರಚಂಡ ಪ್ರತಾಪ ಭಾಷಿತ ನೋರ್ಕೊಲು ಈ ಭಾರ್ಗವಲ್ ಚಟ್ಟುನಟ್ಟು ಚಂಡತಲ ಪರಾಕ್ರಮ ಉಜ್ಜಲಮೈ ಅಭಿಮಾನವಲ್ಲವೇ ಬಂಧುಕತಮೈ ನಿಷ್ಕಲಂಕಮೈ ಜಗಮುಂಡ ಬೇರೆನಿ ಕಂಡ ಸುಕ್ಷತ್ರ ರಾಕ್ಷಸರ ವಂಶಲ ಜನಸೆ ಅತಲ ಬಿತಲ ಸುತಲ ಮಹಾತಲ ರಸತಲ ಭೂತಲ ವಂತೈಶಕ್ಯತರ ಮಿಗಲ ವೇಷನ ರಾವಣ ವಂಶಲ ಸಂಬೋಧನೈ ರಾಜಸ ರಾಕ್ಷಸ ಗುರು ಸಂಗಮ ಬಲ ಸಿಂಗಮನೈ ತಂತ್ರ ಮಂತ್ರ ರಣತಂತ್ರ ಗುರು ತಂತ್ರ ಮಂತ್ರಾಂಗ ತಂತ್ರಾಂಗದ ಸಮಸ್ತ ಜಸ್ತ ಸಾಧುಗಳನೈ ಸಹಚರ ಸಮೋದ ಧರಾತಲ ಪಂತ್ರ ಶೋಧಿಂಚಿ ಪಾಲಿಂಚಗಲ ತೀಯ ಸುರತಿ ರಾಕ್ಷಸಗಳನೈ ಮಾನವರನ್ನು ಕಾಲು ಕಿಂದ ತೊಕ್ಕಿ ರಮ್ಯ ಊರ್ವಶಿ ಮೇಲಕ್ಕೆ ಸುಖ ಬಯಸಿನ ಶೇಷಿ ಈ ಪ್ರಪಂಚಕ್ಕೆ ಅಡ್ಡಿ ಪ್ರಮುಖವಂತುಡೆ ನಂಗೆ ಬುದ್ಧಿ ಕಲಿಸ್ತೀಯ? ನನಗೆ ಬುದ್ಧಿ ಕಲ್ಸಕ ನಿಮ್ಮ ಅಪ್ಪನೇನ ಮಹಾಭಾರತದ ದುರ್ಯೋಧನ, ಇಲ್ಲ ತ್ರೇತಾಯುಗದ ರಾವಣನ, ಈ ಕಲಿಯುಗದ ಕಾಮಧೇನನ? ಅವರ್ಯಾರು ಅಲ್ಲ, ಹೆಮ್ಮೆ ಭಾರತ ದೇಶದಲ್ಲಿ ಕಾನೂನನ್ನು ಪರಿಪಾಲಿಸುವ ಇನ್ಸ್ಪೆಕ್ಟರ್ ಜಗದೀಶ್. ಓ, ಇನ್ಸ್ಪೆಕ್ಟರ್ ಜಗದೀಶನ ತಂಗಿ. ಹಸಿದ ಹುಲಿಗೆ ಮಾಂಸ ಸಿಕ್ಕಂತಾಯ್ತಾ? ಇನ್ಯಾಕೆ ತಡ? ನನ್ನ ಕಾರ್ಯವನ್ನು ಸಾಧಿಸೇ ತಿರುವೆ. ದಯವಿಟ್ಟು ನನ್ನನ್ನು ಏನು ಮಾಡಬೇಡಿ, ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಈ ಭಾರ್ಗವ ಭೇಟಿಗೆಂದು ನಿಂತರೆ ಕರುಣಿಗೂ ಹೆದರುವನಲ್ಲ, ಸಾವಿಗೂ ಹೆದರುವನಲ್ಲ. ದಯವಿಟ್ಟು ನಾನು ನಿಮಗೆ ಮಾತನಾಡಿದ್ದು ತಪ್ಪಾಯಿತು. ನಾನು ಮಾತನಾಡಿದ ತಪ್ಪಿಗೆ ನಿಮ್ಮ ಜೊತೆ ಹಾಡಿ ಕುಣಿಯುತ್ತೇನೆ. ಗಾಳಿದಾಸನ ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ.
ಹಾಡಿದ್ದೇನೆ. ನಾನಿನ್ನು ಬರುತ್ತೇನೆ. ನಿಲ್ಲು. ಈ ಭಾರ್ಗವ ಭೇಟಿಗೆಂದು ಸಿದ್ಧವಾದರೆ ನನ್ನ ಮಾತು ನಾನೇ ಕೇಳಂಗಿಲ್ಲ. ಯಾಕಂದ್ರೆ ಸಾವಿಗೂ ಹೆದರುವನಲ್ಲ. ನೋಡಿ, ದಯವಿಟ್ಟು ಈ ನನ್ನ ಶೀಲಕ್ಕೆ ಕಳಂಕ ತರಬೇಡಿ. ನಿಮ್ಮ ಕೈ ಮುಗಿದು ಬೇಡಿಕೊಳ್ತೇನೆ, ನನ್ನನ್ನು ಬಿಟ್ಟು ಬಿಡಿ. ನಿನ್ನ ಶೀಲ ಯಾವನಿಗೆ ಬೇಕೋ? ನನ್ನ ಬೇಕಾಗಿರುವುದು ನಿನ್ನ ಮೈ ಮೇಲಿರೋ ಸುಖ, ಸಿರಿ ಸಂಪತ್ತು. ಅದನ್ನು ಬಿಚ್ಚಿಕೊಡು. ಆಯ್ತು, ಈಗಲೇ ಬಿಚ್ಚಿಕೊಡ್ತೇನೆ. ನನ್ನ ಬಂದ ಕೆಲಸ ಮುಗಿದಾಯ್ತು. ಹೋಗುವಾಗ ಒಂದೇ ಒಂದು ಮಾತಾಡ್ತೀನಿ. ಕೇವಲ 5 ನಿಮಿಷದ ಸುಖಕ್ಕೋಸ್ಕರ ಹುಡುಗಿಯರಿಂದ ಬೆಂಡತಿ ಮೈ ತುಂಬ ಸಾಲ ಮಾಡ್ಕೊಂಡು ಸಾವಿನ ಜೊತೆ ಸುಳ್ಳುಗಾಡು ಸೇರ್ಬೇಡಿ. ಅದನ್ನು ಬಿಟ್ಟು ಸಾಧನೆಯಿಂದ ಬೆನ್ನತ್ತಿ, ಸಾಧನೆ ಜೊತೆ ಸರಸ ಮಾಡಿ, ಸಾಧನೆ ಜೊತೆ ಸೆಕ್ಸ್ ಮಾಡಿ ಹಣ ಗಳಿಸಿ ಸಾಯುವವರೆಗೂ ಜೀವನ ಪೂರ್ತಿ ಸುಖದ ಸುಪ್ಪತ್ತಿಗೆ ಸಂಪತ್ತಿನ ಸಾಮ್ರಾಜ್ಯದೊಳಗ ಸಾಮ್ರಾಟರಾಗಿ ಮೆರಿತೀರಾ. ಆಮ್ಯಾಗ ದುಡ್ಡು ಗಳಿಸಿದ ಮೇಲೆ ಎಲ್ಲರೂ ಬಂದೇ ಬರ್ತಾರ. ಏಯ್ ನನ್ನ ಚೆಲುವಿ, ನನ್ನ ಬುದ್ಧಿಗೆ ಬೆಂಕಿ ಹಾಕ. ಇವನು ಕೇಳಿದ್ದೆ ಬೇರೆ, ನಾನು ತಿಳಿದುಕೊಂಡಿದ್ದೆ ಬೇರೆ. ಏನವನ್ನ ಕಲ್ಪಿಸಿಕೊಂಡು ಸುಮ್ಮನೆ ಇವನ ಜೊತೆ ಹಾಡಿಕೊಂಡಿದ್ದೆ. ಇರ್ಲಿ, ಸಮಯ ಸಿಕ್ಕಾಗ ಇವನ ವಿಷಯ ನಮ್ಮ ಮನೆಯವರಿಗೆ ತಿಳಿಸಿ ಇವನಿಗೆ ಒಂದು ಗತಿ ಕಾಣಿಸಿದ್ರಾಯ್ತು. ಆಹಾ, ಹೊಲಕ್ಕೆ ಹೋಗಿ ಬಂದರೆ ಹಸಿರು ಸ್ವರ್ಗಕ್ಕೆ ಹೋಗಿ ಬಂದಷ್ಟು ಖುಷಿಯಾಗುತ್ತದೆ. ಎಲ್ಲೆಲ್ಲೂ ಹಚ್ಚು ಹಸಿರಿನ ತುಂಬಿದ ವಾತಾವರಣ. ಭೂತಾಯಿ ಹಸಿರು ಸೀರೆಯನ್ನುಟ್ಟು ನಗುತ್ತಿದ್ದಾಳೆಂದು ಭಾಸವಾಗುತ್ತಿರುವ ಬೆಳೆಗಳು. ಇದೆಲ್ಲ ನೋಡಿದ್ದಕ್ಕೆ ರೈತನಾಗಿ ಹುಟ್ಟಿದ್ದಕ್ಕೂ ನನ್ನ ಜನ್ಮ ಸಾರ್ಥಕವಾಯಿತು. ಅದಕ್ಕೆ ತಾನೇ ಸರ್ವಜ್ಞರು ಹೇಳಿದ್ದರು, ಅನ್ನದಾನಿಗಳಿಗಿಂತ ಮುನ್ನ ದಾನಿಗಳಿಲ್ಲ, ಅನ್ನಕ್ಕೆ ಮಿಗಿಲಿಲ್ಲ ಈ ಜಗದೊಳಗೆ ಸರ್ವಜ್ಞ ಅಂತ. ಅನ್ನವೇ ಮಹಾಪ್ರಾಣ ಸರ್ವಜ್ಞ ಅಂತ ಹೇಳಿದರು. ಏನು ಯಜಮಾನ್ರು ಹೊಲದಿಂದ ಬಂದು ವಚನ ಹೇಳ್ತಾ ಇದ್ದೀರಾ? ಏನು ಇವತ್ತೇನು ಸರ್ವಜ್ಞರು ನಿಮ್ಮ ಮೈ ಮೇಲೆ ಬಂದಿದ್ದಾರೆ? ಹಾಗಲ್ಲ ಗೌರಿ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲಿಲ್ಲ ನೋಡು. ಕಾಲ ಬದಲಾದರೂ ವಚನಗಳ ಮಹತ್ವ ಬದಲಾಗಲಿಲ್ಲ. ಈ ರೈತ ಬೆಳೆದ ಬೆಳೆ ಈ ಜಗತ್ತಿಗೆ ವಚನದಿಂದ ಸತ್ಯವಾಯಿತು ನೋಡು. ಹೌದು ರೀ, ಜಗತ್ತು ಎಷ್ಟೇ ಮುಂದುವರೆದರೂ ಕೂಡ ಹೊಟ್ಟೆಗೆ ತಿನ್ನೋದು ಅನ್ನನೇ ಅಂತ ಕರೆದಾಗ ಈ ರೈತ ಜನ್ಮ ಸಮಾಜಕ್ಕೆ ಸ್ವಾರ್ಥಿಯಾಗುತ್ತದೆ ರೀ. ಅದಕ್ಕೆ ಗೌರಿ, ಅದಕ್ಕೆ ಹೇಳಿರೋರು ಸರ್ವಜ್ಞರು, ಕೋಟಿ ವಿದ್ಯೆಗಳಕ್ಕಿಂತ ಮೇಟಿ ವಿದ್ಯೆಯೇ ಮೇಲು. ಮೇಟಿ ಎಂಬ ರಾಟಿ ನಡೆಯದಿದ್ದರೆ ಈ ದೇಶದ ಆಟವೇ ಕೆಡಕು ನೋಡು ಸರ್ವಜ್ಞ ಅಂತ ಅಂದಾರೆ. ಮೇಟಿ ಎಂಬ ರಾಂಟಿ ಈ ಭೂತಾಯಿಯನ್ನು ಹಸನ ಮಾಡಿ ಉತ್ತಿ ಬಿತ್ತಿ ಬೆಳೆಯಲಿಲ್ಲೆಂದರೆ ಈ ದೇಶ ಅಷ್ಟೇ ಅಲ್ಲ ಗೌರಿ, ಈ ಜಗತ್ತೇ ಸರ್ವನಾಶ ಆಗಿಬಿಡುತ್ತದೆ. ಹೋಗಲಿ ಬಿಡು. ಬುತ್ತಿಯನ್ನು ಹೊತ್ತು ತರುವ ನಾರಿ ಹೊತ್ತು ನೆತ್ತೆ ಮೇಲೆ ಬಂದ್ರು ಏನು ಮನೆಗೆ ಇದಿರ್ಲಿ ಯಾಕ? ಹೊತ್ತು ನೆತ್ತಿ ಮೇಲೆ ಬರೋದಲ್ಲ, ಇವತ್ತು ಸಂಜೆ ಆದ್ರೂ ನಂದು ಇದ ಕೆಲಸ. ಮೊದಲು ನನ್ನ ಮೈದನ ಉಪಚಾರ ಮಾಡ್ತೀನಿ, ಆಮೇಲೆ ಅವಂದೆಲ್ಲ ಮುಗ್ದಿಂದ ನಿಮ್ಮ ವಿಚಾರ. ಇದಕ್ಕೇನಂತೀರಿ? ಗೌರಿ, ನೀನು ನನ್ನ ಹೆಂಡತಿಯಾಗಿ ಬರಲಿಲ್ಲ, ನನ್ನ ಮನೆ ಬೆಳಗುವ ದೇವತೆ. ಈ ನಿನ್ನ ಹೃದಯ ತುಂಬಿದಲ್ಲಿ ಹೃದಯವಂತಿಕೆಯ ತಾಯಿ ಅದೇ, ವಾಸ್ತಲ್ಯ ತುಂಬುವ ಕೊಡವಾಗಿ ನನ್ನ ಮನೆ ಬೆಳಗುವ ದೇವತೆಯಾದೆ ನೀನು. ಸಾಕ್ರಿ, ಹೆಂಡತಿನ ಇಷ್ಟೊಂದು ಹೊಗಳಬೇಡಿ. ಹೊಗಳಕ್ಕೆ ಜಾಸ್ತಿ ಆಗಿ ಮತ್ತೆ ಬಂದು ನಿಮ್ಮ ತಲೆ ಮೇಲೆ ಕುಂತೇನೆ, ಆಗ
ನಿಮಗೆ ಭಾರವಾಗ್ಬಿಡ್ತೀನಿ ನೋಡಿ. ನನಗೆ ಒಳಗೆ ಬಹಳ ಕೆಲಸ ಐತಿ, ನಾನಿನ್ ಬರ್ತೀನಿ. ನಿಲ್ಲ ಗೌರಿ, ಹೆಂಡತಿಯನ್ನು ದನದಂತೆ ದುಡಿಸಿಕೊಳ್ಳುವುದು ಈ ಗಂಡಸಿಗೆ ಶೋಭೆ ತರುವುದಲ್ಲ. ಯಾಕೆ ಯಾಕೆ ಈ ರೀತಿ ಮಾತನಾಡ್ತಿದ್ದೀರಾ? ಗಂಡ ಹೆಂಡತಿ ಎಂದರೆ ಒಂದು ಬಂಡಿಗೆ ಎರಡು ಗಾಲಿಗಳಿದ್ದ ಹಾಗೆ, ಸಮಾನವಾಗಿ ನಡೆದರೆ ಸುಂದರವಾಗಿ ಕಾಣುತ್ತೆ ಸಂಸಾರ. ಗಂಡ ಹೆಂಡತಿ ಕಷ್ಟ ಸುಖದಲ್ಲಿ ಭಾಗಿಯಾಗಿರುವುದು ಒಂದು ಹೆಣ್ಣಿನ ಧರ್ಮ ರೀ. ಮಾತಿನಲ್ಲಿ ಬಲು ಚತುರೆ ನೀನು. ಏನು ಗಂಡನನ್ನು ಬರೀ ಮಾತಿನಲ್ಲೇ ಮಳ್ಳು ಮಾಡಿಬಿಡ್ತೀಯ ಹೇಗ? ಅಂದ್ರೆ ನಿಮ್ಮ ಮಾತಿನ ಅರ್ಥ? ಹೆಣ್ಣಿನ ಸೌಂದರ್ಯಕ್ಕೆ ಮನಸೋತು ಎಷ್ಟೋ ಮನುಷ್ಯನ ಮಾತುಗಳು ಬಾರದೆ ಮೂಕವಾಗಿ ಬಿಟ್ಟಿವೆ. ಅಂದ ಮೇಲೆ ನನ್ನಂತರಾಳದ ಅಲೋಪನದ ಆಲೋಚಿಸುವ ಚೆಲುವೆ ನೀನು. ಸಾಕ್ ಸಾಕ್ರಿ, ಹೀಗೆ ಬಿಟ್ರೆ ದೊಡ್ಡ ಕವಿಗಳೇ ಆಗ್ಬಿಡ್ತೀರ. ಬನ್ನಿ, ಅಡಿಗೆ ಸಿದ್ಧವಾಗಿದೆ, ಮೊದಲು ಊಟ ಮಾಡಿ ಬನ್ನಿ. ಈ ಕವಿ ಕಲ್ಪನೆಯಲ್ಲಿ ಕೆತ್ತಿದ ಶೃಂಗಾರದ ಮಡದಿ ಶಿಲೆಯಂತ ನೀನಿರುವಾಗ ಹಸಿವಿನ ಅರಿವು ನನಗಿಲ್ಲ. ಈ ನಿನ್ನ ಕಂಠದಿಂದ ರಾಗ ಹೊರಹೊಮ್ಮಿದರೆ ಸಾಕು, ಹಾಲಲ್ಲಿ ಸಕ್ಕರೆ ಹಾಕಿ ಊಟ ಮಾಡಿದಂತಾಗುತ್ತದೆ. ಇಷ್ಟು ವಯಸ್ಸಾದ್ರೂ ತುಂಬಾ ಹಸಿದ್ರಪ್ಪ ನೀವು. ಬನ್ನಿ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ದಿನವೂ ಆನಂದವೇ. ಹಾಡುವಾಗ ಬದುಕು ಸ್ವರ್ಗವೇ. ಆಹಾ ಆಹಾ. ಚಿನ್ನ ಒಂದು ಮುತ್ತು ಲಾ 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 ಲಾ
ಏನಿಲ್ಲ ನಂದೀಶ, ನಿಮ್ಮ ಅತ್ತಿಗೆ ಮೆಣಸಿನಕಾಯಿ ತುಂಬು ತೆಗೆದು ನೀರು ಹೊಡೆಯದೆ ಕಸ ಹೊಡೆದಿದ್ದಾಳೆ. ಗಾಳಿಗೆ ಹಾರಿ ಕಣ್ಣಿಗೆ ಬಿತ್ತು ಊದುತ್ತಿದ್ದಪ್ಪ. ನೀನಾದ್ರೂ ಸ್ವಲ್ಪ ಬುದ್ಧಿ ಹೇಳು. ಹೌದು 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 ಹೌದು, ನಾ ಹೇಳಿದ್ನಿಲ್ಲ ಕಸ ಹುಡಕಂತೀನಿ ನೀವು ಒಳಗೆ ಬರಬೇಡ್ರಿ ಅಂತಂದು. ನೀವ ಒಳಗೆ ಬಂದ್ರಿ ಕನ್ನ ಕಾರ್ಪುಡಿ ಬಿತ್ತು. ಇದ್ರಾಗ ನಂದೇನೈತಿ ತಪ್ಪೈತಪ್ಪ ನಂದೇಶ. ಅತ್ತಿಗೆ ಅಣ್ಣ ವಯಸ್ಸಿನ ದೊಡ್ಡವರಾದರೂ ಪ್ರೀತಿಯಲ್ಲಿ ಮಕ್ಕಳು ನಿಮ್ಮಂಥವ್ರು ನೋಡಿ ಕಲಿಯಬೇಕು ಈ ನವ ದಂಪತಿಗಳು. ಏನೊಂದು ದಿವಸ ಅಣ್ಣ ಅತ್ತಿಗೆ ಕಲಿತುಕೊಳ್ಳುವಂತ ತಪ್ಪು ಏನು ಮಾಡಿದ್ದಾರೆ? ತಪ್ಪು ಅವನದಲ್ಲಪ್ಪ ಜಗದೀಶ. ಯಾಕಂದ್ರೆ ಅವನ ಮದುವೆ ಮಾಡಿಲ್ಲವಲ್ಲ, ಅದೇ ನಾವು ಮಾಡಿರುವ ತಪ್ಪು. ಹೌದು, ಇದೇನಪ್ಪ ದಿಢೀರಂತ ನಮ್ಮ ಮನೆಗೆ ನಿನ್ನ ಆಗಮನ? ಅಣ್ಣ ನನಗೆ ಆಶೀರ್ವಾದ ಮಾಡಿ. ಎದ್ದೇಳು ಜಗದೀಶ, ಎದ್ದೇಳು. ಆ ಘನಮಠ ಶಿವಗೆ ನೀನು ಸದಾ ಕಾಪಾಡುತ್ತಾನೆ. ಜಗದೀಶ, ನೀನು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ನಮ್ಮ ಕಾಲಿಗೆ ಬೀಳೋದು ಬೇಡಪ್ಪ. ಯಾಕಮ್ಮ ಹಾಗೇನುತ್ತೀಯ? ಊರಿಗೆ ಅರಸನಾದರೂ ತಂದೆ ತಾಯಿಗೆ ಮಗ ತಾನೆ ಅಂದಾಗ ನನ್ನ ಪಾಲಿಗೆ ನೀವೇ ಎಲ್ಲ ಆಶೀರ್ವಾದ ಮಾಡ. ಜಗದೀಶ, ಕಸ ಹೊಡೆಯುವ ಕೆಲಸ ಸರ್ಕಾರದಿದ್ದರೂ ಸಾಕು. ತಂದೆ ತಾಯಿಯರನ್ನು ಕೀಳಾಗಿ ಕಾಣುವ ಈ ಕಾಲದಾಗ ಇದ್ದರೆ ಇರಬೇಕಪ್ಪ ಹೆತ್ತವರಿಗೆ ನಿನ್ನಂತ ಮಗ. ಹಾ, ಇವಳೆ ಯಾಕೆ ಇಲ್ಲಿಗೆ ಬಂದವಳು? ಆದಿಲ್ಲಿ ಹೋಗುವ ಹೆಮ್ಮಾರಿ ಮನೆಯೊಳಗೆ ಬಂದಂತಲ್ಲ ಈ ನನ್ನ ಬಾಳು. ಏನಿದು, ನಮ್ಮಣ್ಣ ಇವನ ಮನೆಗೆ ಕರೆದುಕೊಂಡಿದ್ದು ಬಂದಿದ್ದಾನಲ್ಲ. ಊದುವುದನ್ನು ಕೊಟ್ಟು ಬಾರಿಸುವುದು ತಗೊಂಡಂಗಾಯ್ತು ನನ್ನ ಬಾಳೆವು. ಜಗದೀಶ, ಅಂದ ಹಾಗೆ ಇವಳು ಯಾರಪ್ಪ? ಅತ್ತಿಗೆ, ಇವಳು ನನ್ನ ಒಡ ಹುಟ್ಟಿದ ತಂಗಿ ಅಮೃತ ಅಂತೇಳಿ. ನನಗೆ ಆಶೀರ್ವಾದ ಮಾಡಿ. ಇದೇನು ಜಗದೀಶ, ನಿನಗೊಬ್ಳು ತಂಗಿ ಇದ್ದಾಳಂತ ನಮಗ್ ಗೊತ್ತೇ ಇರ್ಲಿಲ್ಲ, ನೀನು ಹೇಳಿಲ್ವಲ್ಲೋ? ಹೌದಮ್ಮ, ಎಷ್ಟು ದಿನ ಸಿಟಿಯಲ್ಲಿ ಸಾಲಿ ಕಲಿಯುತ್ತಿದ್ದಾಳಲ್ಲ, ಅದಕ್ಕೆ ಒಮ್ಮೆ ಭೇಟಿ ಮಾಡಿಸಿದ್ರೆ ಅಂತೇಳಿ ಸುಮ್ಮನಿದ್ದೆ. ಹಾ, ಅಮೃತ ಅವನು ನನ್ನ ಆತ್ಮೀಯ ಮಿತ್ರ ನಂದೀಶ ಅಂತ. ನಮಸ್ಕಾರ. ಜಗದೀಶ, ಈ ವರ್ಷ ನಮ್ಮ ನಂದೀಶನಿಗೆ ಮದುವೆ ಮಾಡಬೇಕಂತ ಮಾಡಿಕೊಂಡಿನಪ್ಪ. ಯಾವುದಾದರೂ ಒಂದು ಹುಡುಗಿ ಇದ್ದರೆ ನೋಡು, ಮದುವೆ ಮಾಡಿ ಮುಗಿಸಿ ಬಿಡೋಣ. ಹೌದಪ್ಪ, ಬಡವರ ಮನೆ ಹೆಣ್ಣಾದ್ರೂ ಸರಿ, ಹೊಲ ಮನೆಯಲ್ಲಿ ಕೆಲಸ ಮಾಡಬೇಕು, ಒಳ್ಳೆ ಗುಣವಂತ ಹೆಣ್ಣಿದ್ರೆ ಅಷ್ಟೇ ಸಾಕು. ಯಾಕಮ್ಮ ಹಾಗನ್ನುತ್ತೀಯ? ಹಾಳಾಗಬಲ್ಲವನು ಅರಸನಾಗಬಲ್ಲದೆ. ನಾನೊಬ್ಬ ಪೊಲೀಸ್ ಅಧಿಕಾರಿ ಆದರೂ ಹೊಟ್ಟೆಗೆ ತಿನ್ನುವುದು ಅನ್ನನೇ ತಾನೆ. ಅಂದಾಗೆ ನನ್ನಂತ ಅಧಿಕಾರಿಗಳು ಈ ಭೂತಾಯಿಯನ್ನು ನಂಬಿ ಬದುಕಬೇಕಮ್ಮ, ಬದುಕಬೇಕು. ನಿಜನಪ್ಪ ನಿನ್ನ ಮಾತು. ಜಗತ್ತಿನಲ್ಲಿ ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದರೂ ತಿನ್ನುವುದು ಹೊಟ್ಟಿಗೆ ಅನ್ನನೇ. ಪ್ರತಿಯೊಬ್ಬ ಅಧಿಕಾರಿಗಳು ನಿನ್ನಂತೆ ಅರ್ಥ ಮಾಡಿಕೊಂಡು ನಡೆದರೆ ನಮ್ಮಂತ ರೈತರಿಗೆ ಒಂದು ಬೆಲೆ, ಒಂದು ನೆಲೆ ಸಿಗುತ್ತದೆಪ್ಪ ಈ ದೇಶದಲ್ಲಿ. ಅಣ್ಣ, ನಾನು ಪುಸ್ತಕದಲ್ಲಿ ಓದಿದ್ದೆ, ನಮಿಸುವ ಕೈಗಳಿಗಿಂತ ಶ್ರಮಿಸುವ ಕೈಗಳೇ ಶ್ರೇಷ್ಠ ಅಂತ. ಹೌದಮ್ಮ, ಓದಿರುವರು ತುಂಬಾ ಗರ್ವದಿಂದ ಮಾತನಾಡುತ್ತಾರೆ. ಅಂತವರು ನಿನ್ನಂತವಳನ್ನ ನೋಡಿ ಕಲಿಬೇಕು. ಏನಪ್ಪ, ನಿನ್ನ ತಂಗಿ ತುಂಬಾ ಗುಣವಂತೆ ಆಗಿದ್ದಾಳೆ. ಹೌದಮ್ಮ, ಅಂತ ಗುಣವಂತೆ ನನ್ನ ತಂಗಿ. ಅವಳಿಗೊಂದು ಮದುವೆ ಮಾಡಬೇಕಂದುಕೊಂಡಿರುವೆ. ಹಾಗಾದ್ರೆ ಒಳ್ಳೇದೇ ಆಯ್ತಲ್ಲ. ಹೇಗೋ ನಮ್ಮ ನಂದೀಶ ಅಂತೂ ನಿನಗಂತೂ ತುಂಬಾ ಚೆನ್ನಾಗಿ ಗೊತ್ತಿದ್ದಾನೆ. ಅವನಿಗೂ ಮದುವೆ ಮಾಡಬೇಕು ಅಂತ ವಿಚಾರ ಮಾಡಿದ್ವಿ. ನೀನು ಒಪ್ಪುದಾದ್ರೆ ಮದುವೆ ಮಾಡಿದ್ರಾಯ್ತು, ಮುಂದಿನ ಮಾತುಕತೆ ವಿಚಾರ ಮಾಡಿದ್ರಾಯ್ತು. ಇದಕ್ಕೇನಂತೀರ ರೀ? ಗೌರಿ, ನಿನಗೇನು ಸ್ವಲ್ಪ ಬುದ್ಧಿನಾದರೂ ಬೇಡ? ಹೊಲದಲ್ಲಿ ದುಡಿಯುವ ನಮ್ಮ ತಮ್ಮನೆಯಲ್ಲಿ
ಒಬ್ಬ ಪೊಲೀಸ್ ಅಧಿಕಾರಿ ತಂಗಿಯಲ್ಲಿ ಸ್ವಲ್ಪನಾದರೂ ಬುದ್ಧಿ ಬೇಡವಾ ನಿನಗೆ? ಯಾಕಣ್ಣ ಹಾಗೆ ಮಾತನಾಡುತ್ತೀರಿ? ಬಂಗಾರದಂತ ನನ್ನ ಸ್ನೇಹಿತನಿಗೆ ಸತಿಯಾಗುತ್ತಾಳೆ ನನ್ನ ತಂಗಿ ಅಂದರೆ ನನ್ನ ತಂಗಿ ಪುಣ್ಯ ಮಾಡಿರಬೇಕು. ಅಷ್ಟೇ ಯಾಕೆ ತಂದೆ ತಾಯಿ ಅಂತಿರುವ ನಿಮ್ಮಂಥವರ ಮನೆಯಲ್ಲಿ ಬದುಕುತ್ತಾಳೆಂದರೆ ನನ್ನ ತಂಗಿ ಪೂರ್ವ ಜನ್ಮದ ಪುಣ್ಯ ಮಾಡಿರಬೇಕು. ಅಣ್ಣ, ನಾನು ಇಷ್ಟು ಬೇಗ ನಿನಗೆ ಭಾರವಾಗಿ ಬಿಟ್ಟೇನಣ್ಣ. ಛೇ, ಇಲ್ಲಮ್ಮ, ಮರಕ್ಕೆಂದಾದರೂ ಕಾಯಿಬಾರವೇ? ಅಂದಾಗ ಹೆಣ್ಣಿನ ಯಾವ ಸಮಯಕ್ಕೆ ಅದಾಗಬೇಕೋ ಅದು ಆದ್ರೇನೆ ಚಂದನಮ್ಮ. ಅಣ್ಣ, ನನಗೆ ಈಗಾಗಲೇ ಮದುವೆ ಬೇಡಣ್ಣ. ಯಾಕಂದ್ರೆ ತುತ್ತು ಕೊಟ್ಟು ಕೈಗೆ ಕೂತು ಹೆಣ್ಣುಗಳಿಗೆ ಸಮಾಜದಲ್ಲಿ ನಿಮ್ಮನ್ನು ಕಳೆದುಕೊಂಡು ನಾನು ಮೂರ್ಖನಾಗಲಾರೆ. ನಂದೀಶ, ನಿನ್ನ ಅಣ್ಣನೇನು ಮುಟ್ಟಾಳನೆಂದುಕೊಂಡಿಯೇನೋ? ಜಲ ಶೋಧಿಸಿ ನೀರು ತರಬೇಕು, ಗುಣ ಶೋಧಿಸಿ ಹೆಣ್ಣು ತರಬೇಕು. ಆ ಚಿನ್ನದಂತ ಗೊಂಬೆ ಕಣು ನನ್ನ ಜಗದೀಶನ ತಂಗಿ. ಆಯ್ತಣ್ಣ, ಹಣೆ ಬರಕೆ ಹೊಣೆಯರು ನಿಮ್ಮ ಇಷ್ಟದಂತೆ ಆಗಲಿ. ಹಾಗಾದ್ರೆ ಮತ್ತೆ ತಡರಿ, ಎಲ್ಲರೂ ಉಳಿದಾಯ್ತು. ಬನ್ನಿ, ಇದೇ ಸಂತೋಷದಲ್ಲಿ ಎಲ್ಲರೂ ಹಾಡಿ ಕುಣಿಯೋಣ. ಅಲ್ಲುಂಟು ಇಲ್ಲುಂಟು ಎಲ್ಲುಂಟು ಎಂದು ಕಾಣದ ದೇವರನು ಹುಡುಕುವುದು ಏಕೆ? ಹರಿಯುವ ನೀರಲ್ಲಿ ಮುಳುಗಿ ಏಳುತ್ತಾ ಹರಿಯುವುದು ಎನ್ನುವ ಕಲ್ಪನೆಗೆ. ಎಂಥ ವಿಚಿತ್ರವಿದು! ಮತ್ತೊಬ್ಬ ತೋಟಕ್ಕೆ ಮೆರವ ಈ ಹೆಣ್ಣು ನಂದೀಶನ ಮಾಡದಿ. ಈ ಸುದ್ದಿ ನನ್ನ ಅಣ್ಣ ಅತ್ತಿ ಗೊತ್ತಾದರೆ ಈ ಮದುವೆನೇ ಮುರಿದ
ಹೋಗುತ್ತದೆ. ಮದುವೆ ಮುರಿದರೆ ನನ್ನ ಜಗದೀಶ ಸ್ನೇಹಿತನ ಮಾನ ಮರ್ಯಾದೆ ಹಾಳಾಗುತ್ತದೆ. ಅಯ್ಯೋ ದೇವರೇ, ಎಂಥ ಕಲಿಗಾರನೇ ಯಾ ನೀನು. ಈ ಕೈ ಬಂದ ಅಂತಿಮ ಪುಟದಲ್ಲಿ ಪಯಣನಾಗಿ ಬೆಳೆವೇ ಈ ನಿನ್ನ ಕೊನೆಯವರೆಗೆ, ನಿನ್ನ ಕೊನೆಯ ಪುಟವರೆಗೂ ಕೈ ಬರೆದಂತಾಗಲಿ. ನಾನು ಬರುತ್ತೇನೆ. ओए कौन रे उन्हें ವೇಗ ಹೇಯ್ ವೇಗದ ಆಗರ್ಭದಲ್ಲಿ ಶರವೇಗದಂತೆ ಚಲಿಸುವ ಚಂಡಮಾರುತದಂತೆ ಬರುವ ಈ ಸಿಂಹದ ಗರ್ಜನೆ ಕೇಳಿದರೆ ಸಾಕು. ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ ಇಡೀ ಸೌರಮಂಡಲ ಬಳೆ ಗಣಗಣಗನೆ ನಡಗುತ್ತೆ. ನಾನೇ ಎದ್ದು ಸೊಕ್ಕಿನಿಂದ ಮೆರೆತಿರುವ ಆ ನರಸಿಂಹನ ಸರ್ವಾಸ್ತಿಯನ್ನೆಲ್ಲ ಲಪಟಾಯಿಸಿ ಬಡವರಿಗೆ, ದೀನದಲಿತರಿಗೆ ಹಂಚುವುದೇ ಈ ಭಾರ್ಗವನ ಕೆಲಸ. ಕಳ್ಳ ಕಾಕರ ಬಂದು ಕಾಳದನವನ್ನು ಹೊತ್ತೊಯ್ಯುತ್ತಿರುವಾಗ ಮಳ್ಳ ಕುರಿಯಂತೆ ಮಲಗುವ ಹೇಡಿಯಲ್ಲ ಈ ನರಸಿಂಹ. ನಿಮ್ಮಂತವರ ಹೆಡೆಮರೆ ಕಟ್ಟೆ, ತೊಡೆ ತಟ್ಟೆ, ಸಂಪತ್ತನ್ನು ಕಾಯ್ದುಕೊಂಡ ಕಾಳಿಂಗ ಸರ್ಪ ಇವನ. ಕಾಳಿಂಗ ಸರ್ಪ ನಿಮ್ಮಂತ ಕಾಳಿಂಗ ಸರ್ಪವನ್ನ ಆಕಾಶದಿಂದಲೇ ಹೊಂಚು ಹಾಕಿ ಶರವೇಗದಂತೆ ಬಂದು ಕುಕ್ಕಿ 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 ಹಕ್ಕಿ ಆಕಾಶದೆತ್ತರಕ್ಕೆ ಹೊತ್ತೊಯ್ದ ಮಾಂಸವನ್ನು ಹರಿದು ತಿನ್ನುವ ಗಂಡದಯ ಗರುಡನಿವನ. ಎಲೆ ತಮ್ಮ, ಎಷ್ಟೇ ಆಕಾಶದೆತ್ತರಕ್ಕೆ ಹಾರಿದರು ನಮ್ಮ ಸೌಕಾರು ಗುರಿಯಿಟ್ಟ ಗುಂಡಿನೇಟಿಗೆ ನಿನ್ನ ದೇಹ ಛಿದ್ರ ಆಗೋಕ್ಕೂ ಮುಂಚೆ ಕೈಯಾಗಿರೋ ಕೊತ್ತು ಸಂಪತ್ತು ಕೊಟ್ಟು ಹೋಗಿಬಿಡು. ಬಂದು ಹೊತ್ತೊಯ್ಯಲು ಇದೇನು ಗುಡಿಸಲು ಮನೆ ಎಂದುಕೊಂಡಿರುವೆ ಮೂರ್ಖ. ಇದು ಖರ್ಚಿಸುವ ಸಿಂಹ, ನರಸಿಂಹನ ಮನೆ. ನಿಮ್ಮಂತ ಖದಿಮರಿಗೆ ಕೈಕೋಳ ತೊಡಿಸಿ ಕಾಯುವರಿಗೆ ಜೈಲಿನಲ್ಲಿ ನರಕ ಯಾತನೆ ಕೊಡಿಸುವ ರಣವಿಕ್ರಮರು ನಾವು. ರಣವಿಕ್ರಮರು ಅಲ್ಲಲೇ ನೀವು, ಬಡವರ ರಕ್ತ ಹಿರುವ ರಣಹೇಡಿಗಳು. ನಿಮ್ಮಂತ ರಣಹೇಡಿಗಳನ್ನು ತೆರೆಯ ಮರೆಯಲ್ಲಿ ಕುಳಿತು ಬೇಟೆ ಆಡುವ ಬೇಟೆಗಾರ ಇವನು. ಏ ಭಾರ್ಗವ, ಕಾಡಿನಲ್ಲಿ 100 ಮೃಗಗಳಿರಬಹುದು, ಅಲ್ಲಿ ಗರ್ಜಿಸುವ ಸಿಂಹ ಈ ನರಸಿಂಹ ಮಾತ್ರಲೇ. ಬೇಟೆಯಾಡುವನೆಂಬ ಬಂಡಾಟದ ಬಯಕೆಯನ್ನು ಬಿಟ್ಟು ಬಿಡು, ಇಲ್ಲಾಂದ್ರ ಮಗನೇ ಸತ್ತು ಹೋಗ್ತೀಯ. ಹುಷಾರ್. ನರಸಿಂಹ, ಸಾಯಿಸುತ್ತೇನೆಂದು ಭಯಪಡಲಿಕ್ಕೆ ಇವನೇನು ಹೇಡಿಯಲ್ಲ,
ಬೋರ್ ಕರಿಯುವ ಬೆಂಕಿ ಇದ್ದ ಹಾಗೆ. ಏಯ್! ನಿಮ್ಮಂತ ನಿಸ್ವಾರ್ಥ ರಾಜಕಾರಣಿಗಳು ಕಪಟತನದಿಂದ ಲಪಟಾಯಿಸಿರುವ ಸಿರಿ ಸಂಪತ್ತನ್ನು ಹೊತ್ತೊಯ್ದ ಬಡವರಿಗೆ ದೀನ ದಲಿತರಿಗೆ ಹಂಚುವುದೇ ಈ ಧರ್ಮದ ದೊರೆ ಕೆಲಸ. ಧರ್ಮದ ದೊರೆ ಲೇ ಭಾರ್ಗವ, ನ್ಯಾಯ ನೀತಿ ಧರ್ಮವೆಂದು ಹಣವಿಲ್ಲದೆ ನಾಯಿಯಂತೆ ಬದುಕಿದರೆ ನಾಯಿಯಂತೆ ಕಾಣುವ ಮೂರ್ಖ ಸಮಾಜವಿದು. ಲೇ ಭಾರ್ಗವ, ದರ್ಪದಿಂದ ಸರ್ಪಗಾವಲಿನಲ್ಲಿ ಹಣ ಸಂಪಾದಿಸಿ ಮಹಾರಾಜನಂತೆ ಮೆರೆಯವರಿಗೆ ಈ ಸಮಾಜದಲ್ಲಿ ಒಂದು ಗೌರವ. ಏನಪ್ಪ ಶತಮೂರ್ಖ! ಬ್ರಹ್ಮ, ನಿಮ್ಮಂತವರನ್ನು ಮಟ್ಟ ಹಾಕಲು ಸಲುವಾಗಿ ನಮ್ಮ ದೇಶದ ಹೆಮ್ಮೆಯ ಪುತ್ರ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನಿಮ್ಮಂತ ಕಳ್ಳ ಕಾಕರ ಕಪ್ಪು ಹಣವನ್ನು ಹೆಕ್ಕಿ ತರಲು 1000 ರೂಪಾಯಿ 500 ರೂಪಾಯಿ ನೋಟು ಬ್ಯಾನ್ ಮಾಡಿದಾಗ ರಾತ್ರಿ ಪೂರ್ತಿ ಇಲಿಯಂತೆ ಒದ್ದಾಡಿ ಬಿಲ ಸೇರಿಕೊಂಡಿರುವ ನಿಮ್ಮಂತ ಶ್ರೀಮಂತರ ಹೊರತು ನಮ್ಮಂತ ಬಡವರಲ್ಲೇ. ಲೇ ಭಾರ್ಗವ, ಸಾಯಿಸಲಿಕ್ಕೆ 1000 ದಾರಿ ಇದ್ದರೆ ಬದುಕಿಸಲಿಕ್ಕೆ ಮತ್ತೊಂದು ದಾರಿ ಇಟ್ಟಿರುತ್ತಾನೆ ಆ ದೇವರು. ಅಂದ ಮೇಲೆ ನಮ್ಮಂತವರನ್ನು ಸಿರಿತನಕ್ಕೆ ಸಹಕಾರ ನೀಡಲೆಂದೇ ಕಳ್ಳ ಅಧಿಕಾರಿಗಳ ಜೊತೆ ಸೇರಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಸಂಪತ್ತನ್ನು ಕಾಯ್ದುಕೊಂಡ ಚಾಣಕ್ಯರು ನಾವು. ಈ ದೇಶದಲ್ಲಿ ಸಾಯಿಸಲಿಕ್ಕೆ ಒಂದು ಕಾನೂನು ಇದ್ದರೆ ಬದುಕಿಸಲಿಕ್ಕೆ ಮತ್ತೊಂದು ಕಾನೂನು ಇಟ್ಟಿರುತ್ತಾನೆ. ಇಲ್ಲಿ ಎಷ್ಟೇ ಸ್ವಚ್ಛ ಮಾಡಿದ್ರು ಮತ್ತೆ ಕಸ ಬಿದ್ದೇ ಬೀಳ್ತದೆ. ಈ ದೇಶದ ದುರಂತ ಕತೆ. ಲೇ ತಮ್ಮ, 6 ಕೊಟ್ರ ಅತ್ತಿ ಕಡೆ, ಇನ್ನ 3 ಕೊಟ್ರ ಸೊಸಿ ಕಡೆ ಅನ್ನುವ ಈ ಸಮಾಜದಾಗ ಸುಧಾರಣೆ ಮಾಡೋ ಶರಣರು ಹುಟ್ಲಕ್ ಸಾಧ್ಯನೇ ಇಲ್ಲಲೇಪ್ಪ, ಸಾಧ್ಯ ಯಾಕೆ ಹುಟ್ಟಿಲ್ಲ? ಈ ಸಮಾಜದಲ್ಲಿ ಮೇಲು ಕೀಳೆಂಬ ಭಾವನೆಗಳನ್ನು ಹೊಡೆದೊಳಿಸಿ ಕಾಯಕವೇ ಕೈಲಾಸ ಎಂದು ಸಾರಿದ ಶರಣ ಬಸವರಿಲ್ಲವೇ? ಇನ್ನು ದೇಹವನ್ನೇ ತತ್ವ ಪದಗಳಿಂದ ಬಣ್ಣಿಸಿದ ಶಿಶುನಾಳ ಶರೀಫರಿಲ್ಲವೇ? ಇನ್ನು ನಿಮ್ಮ ಕುಲ ಯಾವುದು, ನಿಮ್ಮ ಕುಲದ ನೆಲೆಯನ್ನು ಬಲ್ಲಿರ ಎಂದು ಸಾರಿದ ಕನಕದಾಸರ ಕಥೆಗಳಿಲ್ಲವೇ? ಅಷ್ಟೇ ಯಾಕ ಒಬ್ಬ ಮನುಷ್ಯ ಇನ್ನೊಬ್ಬರನ್ನು ದ್ವೇಷಿಸಬಾರದೆಂದು ಎಲ್ಲರನ್ನು ಪ್ರೀತಿಸುತ್ತಿದ್ದ ಯೇಸು ಕ್ರಿಸ್ತನಿಲ್ಲವೇ? ಶರಣರ ಬಗ್ಗೆ ಅರಿಯದ ಮಂಡ ಮೂರ್ಖರು ನೀವು. ಏನಂದೆ? ಸಮಾಜದಲ್ಲಿನ ಶರಣರು ಜಾತಿ ಮೇಲು ಕೀಳೆಂಬ ಭೇದ ಭಾವವನ್ನು ಅಳಿಸಿ ಹಾಕಿ ಕಾಯಕವೇ ಕೈಲಾಸವೆಂದು ವಿಶ್ವಗುರು ಬಸವಣ್ಣನವರನ್ನು ನದಿಗೆ ಹಾರಿಸಿದ ಹಲಕಟ್ಟ ಸಮಾಜವಿದು. ಶಾಂತಿ ಸಂದೇಶವನ್ನು ಜಗತ್ತಿಗೆ ಸಾರಿ ಯೇಸು ಕ್ರಿಸ್ತರನ್ನೇ ಮಳಿಬಡಿದು ಶಿಲುಬೆಗೇರಿಸಿದ ದುಷ್ಟ ಸಮಾಜವಿದು. ಎಷ್ಟೇ ಅಲ್ಲ, ನಿಮ್ಮ ಕುಲದ ನೆಲೆಯನ್ನಾದರೂ ಬಲ್ಲಿರ ಎಂದು ತಿಳಿಸಿದ ಕನಕದಾಸರನ್ನು ಗುಡಿಯಿಂದ ಹೊರಗೆ ಹಾಕಿದ ದುಷ್ಟ ಸಮಾಜವಿದು. ಇಷ್ಟೇ ಅಲ್ಲ, ತತ್ವ ಪದಗಳಿಂದ ತನ್ನ ದೇಹವನ್ನೇ ಬಣ್ಣಿಸಿದ ಶಿಶುನಾಳ ಶರೀಫರನ್ನು ಅಸಹ್ಯವಾಗಿ ನೋಡಿಕೊಂಡ
ಧರ್ಮ ಕರ್ಮದ ತತ್ವವನ್ನು ಕೇಳಲು ನಾನೇನು ತತ್ವಜ್ಞಾನಿ ಅಲ್ಲ, ಬೋಧಿಸಲಿಕ್ಕೆ ನೀನೇನು ಸನ್ಯಾಸಿಯೂ ಅಲ್ಲ. ನಿಮ್ಮಂಥವ್ರನ್ನು ನನ್ನ ರಾಜಕೀಯ ಗಾಳದಲ್ಲಿ ಸೇಡು ತೀರಿಸಿಕೊಳ್ಳುವ 60 ಹಳ್ಳಿ ಅರಸ. ಆಮೇಲೆ 60 ಹಳ್ಳಿ ಅರಸ. ಬರೀ ನೀನು 60 ಹಳ್ಳಿಗೆ ಅರಸನಾದರೆ ನಾನು ತ್ರೇತಾಯುಗದಲ್ಲಿ ಜಗನ್ಮಾತೆಯ ತಾರುಣ್ಯ ತೇಜಸ್ವಿ ತರುಣನಾಗೆ ತ್ರಿಪದಾಗೆ ನುಡಿದು ತ್ರಿಗುಣ ತ್ರಿಲೋಚನ ತ್ರಿಚಕ್ರ ತ್ರಿಶೂಲದಿಂದ ತ್ರಿಕೋಟಿ ಲೋಕಗಳ ತ್ರಿವಿಕ್ರಮನಾಗಿ ತ್ರಿನೇತ್ರದಿಂದ ತ್ರಿಭಂಗಿ ಅವತಾರ ತಾಳೆ ತೇಜ ಮಂಡಲ ದಂಡ ಮಾಡಿ ಆ ತ್ರಿಲೋಕಕ್ಕೂ ಬರಿನ ಅಂಬರದೊಳಗೆ ಮೆಂಚಿನಂತ ಕೊಡುಗೆ ನಿಮ್ಮಂತ ತ್ರಿಲೋಕ ರಾಕ್ಷಸರನ್ನು ತ್ರಿಶೂಲದಿಂದ ಕೊಟ್ಟಿ ಹಾಕಿ ಸುಟ್ಟು ಹಾಕುವ ಸೂರ ಲೋಕದ ಸಿಂಹವಿದ. ನಿಮ್ಮಂತ ಅರಸರ ಜೊತೆ ಸರಸವಾಡುವ ಘಟ ಸಮರ ವೀರ ಇವನ. ನನ್ನ ದಿಡ ಹೋದ ಚಿಂತೆ ಇಲ್ಲ, ನಿಮ್ಮ ಸಿರಿ ಸಂಪತ್ತನ್ನು ಹೊತ್ತೊಯ್ಯುವೆ. ತಾಕತ್ತಿದ್ದ ತಡೆಯಲೇ ಕಂಡ ಹುಲಿನ. ಕಂಡ ಹುಲಿ ಕಾಡಿನಲ್ಲಿ ರಾಜನಾದ ಈ ಸಿಂಹ ಒಂದು ಸಾರಿ ಗುಡುಗಿ ಗರ್ಜಿಸಿದ್ರೆ ಸಾಕು, ಕಾಡಿನಲ್ಲಿರುವ ಮೃಗಗಳೇ ದಿಕ್ಕಾಪಾಲಾಗಿ ಹೋಗುತ್ತಿರುವಾಗ ನೀನ್ಯಾವ ಗಂಡು ಹುಲಿಯಲೇ ಈ ನರಸಿಂಹನ ಮುಂದೆ? ಲೇ ಭಾರ್ಗವ, ಹಾವಿನ ಜೊತೆ ಸರಸವಾಡಿ ಬದುಕಬಹುದು, ಹುಲಿಯ ಜೊತೆ ಗುದ್ದಾಡಿ ಜಯಿಸಬಹುದು. ಏ ಮಗನೇ, ಈ ಶ್ರೀಮಂತರನ್ನು ಎದುರು ಹಾಕಿಕೊಂಡು ಬದುಕುತ್ತೀವೇನೋ ಬಂಡ ಧೈರ್ಯವನ್ನು ಬಿಟ್ಟು ಬಿಡು. ಸಾವು ಸೃಷ್ಟಿ ಮಾಡುವ ಸೃಷ್ಟಿಕರ್ತರು ನಾವು. ಸಾವು ಜಗವನ್ನೇ ಕಾಲಡಿಯಲ್ಲಿ ಮೆಟ್ಟೆ 100 ಅಡಿಯ ಸುರ ಸುಂದರಿಯರ ಸುಖವನ್ನು ಬಿಸಾಕಿದ ಈ ಎಂಟದೇ 18 ಬಾಂಟನಿಗೆ ನಿನ್ನ ಸಾವಿನ ಭಯವೇ? ಹೊರ ದೇಶದಿಂದ ನುಸುಳಿಕೊಂಡು ಬರುವ ದೇಶದ್ರೋಹಗಳಿನ ಮಟ್ಟ ಹಾಕಕ್ಕ ಗಡಿಯಾಚೆ ನಮ್ಮ ಸೈನಿಕರದಾರ. ಇನ್ನು ದೇಶದ ಅನ್ನ ತಿಂದು ದೇಶದೊಳಗೆ ಇದ್ಕೊಂಡು ದೇಶದ ವಾಸಿಸುತ್ತಾ ದೇಶದ ಬಡ ಜನರ ರಕ್ತ ಹೀರಿ ಸಂಪಾದಿಸುವ ಸಂಪತ್ತಿನಲ್ಲಿ ತಪ್ಪಿನಿಂದ ಮರೆಯುತ್ತಾರೆ ನಿಮ್ಮಂತ ಶ್ರೀಮಂತರನ್ನು ಸೊಕ್ಕಡ. ಈ ಗಂಡದ ಗಂಡು ಕುಲಿ ಮಿಂಡ ಹುಲಿನ ಹೊಟ್ಟಿ ಶಾಣ. ಮೆಂಡ ಹುಲಿಗಳನ್ನು ಬಂದರೆ ಕಂಡಿನರವನ್ನ ಕಿತ್ತು ಹಾಕಿ ಸಂಡರನ್ನಾಗಿ ಮಾಡಿ ನನ್ನ ಅರಮನೆಯಲ್ಲಿ ಸೇವಕನಾಗಿ ಮಾಡಿಕೊಳ್ಳುವ ಶ್ರೀಮಂತ ಈ ನರಸಿಂಹ ಪಾಟೀಲ್. ಹಾಕಿದರೆ ನಿನ್ನ ಸಿರಿ ಸಂಪತ್ತನ್ನು ಹೊತ್ತು ಒಯ್ಯುವೆ. ನಿನ್ನಲ್ಲಿ ತಾಕತ್ತಿದ್ರೆ ತಡೆ. ಒಂದೊಂದು ಹೆಜ್ಜೆ ಇಟ್ಟಿದ್ದಾದ್ರೆ ಬಡ್ಡಿ ಮಗನೇ ನಿನ್ನ ದೇವನೇ ಸೊಟ್ಟು ಬಿಡುವೆ. ತಲಾಟೆ, ಪೊಲೀಸರಿಗೆ ಫೋನ್ ಮಾಡಿ ಬರ ಹೇಳು. 4-5 ಕೇಸ್ ಹಾಕಿ ದುಡ್ಡು ಕೊಟ್ಟು ಇವನು ಸಾಯೋವರೆಗೂ ಜೈಲು ಕಂಬಿ ಎಣಿಸುವಂತೆ ಮಾಡಿದರಾಯ್ತು. ನರಸಿಂಹ, ನನ್ನನ್ನು ಜೈಲಿಗೆ ಕಳಿಸುತ್ತಿರುವುದು ನಿನ್ನ ಹುಚ್ಚು ಕನಸನ್ನ ಬೆಟ್ಟ ಬಿಡ. ಯಾಕಂದ್ರೆ ನೀನು ಗಳಿಸಿರುವ ಸಂಪತ್ತಿಗೆ ಲೆಕ್ಕನೂ ಇಲ್ಲ, ಬುಕ್ಕನೂ ಇಲ್ಲ. ನಾನು ಜೈಲು ಸೇರುವ ಮುನ್ನ ಇದನ್ನೆಲ್ಲ ಲೋಕಾಯುಕ್ತರಿಗೆ ಕೊಟ್ಟು ನಿನ್ನನ್ನು ಜೈಲಲ್ಲಿ ಕೊನೆಯುವ ಹಾಗೆ ಮಾಡುತ್ತೇನೆ. ಇವನನ್ನು ಕಾನೂನಿನ ಬಲೆ ಒಳಗೆ ಸಿಲುಕಿ ಹಾಕಿಕೊಳ್ಳುವ ಮೀನಲ್ಲಲೇ, ನಿಮ್ಮಂತರನ ಹೇಡಿಗಳನ್ನು ಚಂಡಾಡುವ ಭಾರ್ಗವನಿವನ. ಸೌಕಾರಿ ಸುಮ್ನಿರಿ, ಹಾದಿ ಒಳಗೆ ಹೋಗುವ ಮಾರಮ್ಮನ ಮನೆಯೊಳಗೆ ಕರ್ಕೊಂಡಂಗಾಯ್ತು ನಮ್ಮ ಬಾಳು. ತಮ್ಮ ಭಾರ್ಗವ, ನೀ ತಗೊಂಡು ಹೋಗಪ್ಪ. ನಿನಗ ಹೋಗೋರಿಗೂ ನಾವು ಒಂದು ತಟ್ಟ ಬಿಟ್ಟಿತ್ತಾನಲ್ಲ ಮರ, ತಗೊಂಡು ಹೋಗೋ. ಹಂಗ ಬಾಳ ಹಾದಿಗೆ ಲೇ ತಲಾಟಿ, ನೀ ಚಾಪಿ ಕೆಳಗೆ ನುಸ್ಲಿದ್ರೆ ನಾ ರಂಗೋಳಿ ಕೆಳಗೆ ನುಸ್ಲಾವ.
ತಿಳಿಸಿ ನಿನ್ನ ಹೇಳ ನಿನ್ ಸಾಯ್ಬೇಗ. ಯಾಕಂದ್ರ ಕಲ್ಲು ನಾಗರ ಕಂಡರೆ ಹಾಲನ್ನೆರೆಯೆಂಬರು, ದಿಟದ ನಾಗರ ಕಂಡರೆ ಕೊಲ್ಲೆಂಬುವರಯ್ಯ. ಉಂಬ ಜಂಗಮ ಬಂದರೆ ನಡೆಯೆಂಬವರು, ಉನ್ನದ ಲಿಂಗಕ್ಕೆ ಭೌನವ ಹಿಡಿ ಎಂಬುವರಯ್ಯ. ಆದ್ರ ಚರಳಿ ನಿಂತ ಈ ಭಾರ್ಗವನ ಕಂಡ ಶ್ರೀಮಾತರ ಇಲಿಯಾಗಿ ಗೂಡು ಸೇರುವರಯ್ಯ. ಚಿಂದ ಸಣ್ಣ ಮುಂದಿರುವ ಸಂಪತ್ತನ್ನು ಕಳಿಸಿಕೊಟ್ಟಿಯಲ್ಲ, ನಿನಗೆ ಬುದ್ಧಿ ಬೇಡವೇ? ಸಾವುಕಾರ, ಈಗ ಹೋಗಿರುವ ಸಂಪತ್ತನ್ನು ನೋಡಿ ಅವನ್ನೇನಾದ್ರೆ ತಡವಿದ್ರ ಲೋಕಾಯುಕ್ತರಿಗೆ ವಿಷಯ ಮುಟ್ಟಿ ಇಷ್ಟೊಂದು ಹಣ ಎಲ್ಲಿಂದ ಬಂತು ಅಂತ ಕೇಳಿ ನೀವು ಗಳಿಸಿರುವ ಆಸ್ತಿ ಪಾಸ್ತಿಗೆ ಬೀಗ ಜಡಿದು ಕೊನೆಗೆ ನಿಮ್ಮ ಶಾಸಕರ ಸ್ಥಾನ ಹೋಗಿ ತಾಯಿವರೆಗೂ ಜೈಲು ಕಂಬಿ ಎಣಿಸಬೇಕಾಗುತ್ತೆ ಸಾವುಕಾರಿ. ಅದಕ್ಕ ಗಾಳಿಯಾಗಿತ್ತಲ್ಲ ದೇವ್ವ, ಗಾಳಿಗೆ ಬಿಟ್ಟಿನ್ರಿ ಸಾವುಕಾರ, ಗಾಳಿಗೆ ಬಿಟ್ಟಿನಿ. ಹೌದು ಸಾಹೇಬ್ರೆ, ಸಾಯುವರೆಗೆ ಜೈಲು ಕಂಬಿ ಎಣಿಸುವುದಕ್ಕಿಂತ ದೂರ ಸರಿದದ್ದೇ ಒಳ್ಳೇದಾಯ್ತು. ಸಮಯ ನೋಡಿ ಸಂಚು ಹಾಕಿ ಹೊಂಚು ಮಾಡಿ ಆ ಭಾರ್ಗವನ ಪ್ರಾಣ ಪಕ್ಷಿಯನ್ನು ಪರಮಾತ್ಮನ ಪಾದಕ್ಕೆ ಕಳಿಸದಿದ್ದರೆ ಇವನು ಬ್ರಹ್ಮನೇ ಅಲ್ಲ. ಹೌದು ಸಾಕಾರ, ಇದಕ್ಕ ಒಂದು ಒಳ್ಳೆ ಪ್ಲಾನ ಮಾಡ್ತೀನಿ. ಈಗೆಲ್ಲ ಟೆನ್ಷನ್ ಕೊಟ್ಟನವ, ಜರ ಇಲ್ಲೇ ಒಂದ್ ಜರ ದಾರ್ಯಾಗ ತಗೊಂಡ್ ಹೋಗ್ಬಿಡೋನು. ಹಾ ಸಾವುಕಾರ, ತರ್ಸಿ ನಡೆಯುವ ತಲಾಟೆ ಫುಲ್ ಪಾಯಿಂಟ್ ತರ್ಸಿನಿ, ಎಷ್ಟು ಹೊಡಿತಿ ಹೊಡಿಯುವಂತೆ ನಡೆ. ಅದೇ ಸಾವುಕಾರ, ಭಾಳ ತಲೆ ಇರ್ತದ, ನಡಿ ಜರ. ಮೊಬಲ ಬಂದ ಪತ್ರ ನುಂಗಿದ್ದ ತಂಗಿ, ಮೊಬಲ ಬಂದ ಪತ್ರ ನುಂಗಿದ್ದ, ಮೊಬಲ ಬಂದ ಪತ್ರ ನುಂಗಿದ್ದ ತಂಗಿ, ಮೊಬಲ ಬಂದ ಪತ್ರ ನುಂಗಿದ್ದ. ಮೊಬೈಲ್ ಹುಡುಗಿಯ ನುಂಗಿ ಹುಡುಗಾಟ ಹುಡುಗ ನುಂಗಿ, ಮೊಬೈಲ್ ಹುಡುಗಿ ನುಂಗಿ ಹುಡುಗಾಟ ಜಾನುಗಿ, ಎರಡು ಮಂದಿ ಮೊಬೈಲ್ ನುಂಗಿದ್ದ ತಂಗಿ, ಮೊಬೈಲ್ ನುಂಗಿದ್ದ. ಮೊಬೈಲ್ ಬಂದು ಪತ್ರ ನುಂಗಿದ್ದ ತಂಗಿ, ಮೊಬೈಲ್ ಬಂದು ಪತ್ರ ನುಂಗಿದ್ದ. ಹಲೋ ಹಲೋ ಹಲೋ, ಯಾರು ಮಾತಾಡೋದು? ನಾವು ಮೊಬೈಲ್ ಕಂಪನಿಯಿಂದ ಮಾತಾಡ್ತಾ ಇರೋದು. ಮುರ್ಗ ಕಂಪ್ನಿ ಅದು? ನಮ್ಮ ಹತ್ರ ಎರಡು ಫೋನ್ ಕೇಳಿದ್ರೆ ಮುರ್ಗ ಕಂಪ್ನಿ ಮುಂದೆ ಮಾತಾಡ್ತಾ ನಿಂತಿದ್ದಾರೆ. ಏನು ಓದಿರ್ತದೆ? ಹಾ, ನಿನಗೆ ಊಟ ಜಡಿಲಿ. ಕೇಳ. ನಮ್ಮ ಹತ್ರ ಎರಡು ಹೊಸ ಆಫರ್ಗಳಿವೆ, ಅದನ್ನು ತಗೊಳ್ತೀರಾ ಸರ್? ಮೇಡಮರ, ನಾವು ತಗೋತೀವಿ ಅಂದ್ರೆ 3 days ಹನುಮಾನ್ ಟ್ರಿಪ್ಪಿಗೆ ಹೋಗಿ ಮಜಾ ಮಾಡಮ್ರಿ, ಏನಂತೀರಿ? ವಾಟ್, ಏನ್ ಮಾತಾಡ್ತಾ ಇದ್ದೀರಾ ನೀವು? ಹೌದು ಮೇಡಮ್, ನೀವು ಇಷ್ಟಕ್ಕೂ ಇಷ್ಟು ಕೋಪ ಮಾಡಿಕೊಂಡ್ರ ಇನ್ನು ನೀವು ದಿನನಿತ್ಯ ಸತ್ತಾಗ ಅತ್ತಾಗ ಕಡೆಗೂ ನಾವು ಎಲ್ಲ ಕುಂತಾಗ ಆಫರ್ ತೆಗೆದುಕೋತಿರಲ್ಲ, ಆಫರ್ ತಗೋತೀರ ಅಂತ ಮ್ಯಾಲಿಂದೆ ಫೋನ್ ಮಾಡ್ತಿರಲ್ಲ, ಅವಾಗ ನಮಗೆ ಎಷ್ಟು ಇರ್ಬೇಕು ನೀವೇ ಹೇಳ್ರಿ. ಅಂದಾಗ ನೀವೇನ್ ಆಫರ್ ಕೊಡ್ತೀರಾ ಸರ್, ಅದನ್ನಾರ ಹೇಳಿ. ಇಷ್ಟಂತೂ ಮಾತಾಡೋದು ಸುಭದ್ರ ಅಲ್ಲವಾ? ಯವ್ವ, ನೀನು ಮರ್ಯಾದೆ ಹೋಗಿದ್ದೇನು? ಏನ್ ಹೇಳ್ತೀಯ? ವಾಟ್ ನಾನ್ಸೆನ್ಸ್, ಸ್ಟುಪಿಡ್, ರಾಸ್ಕಲ್, ಫೂಲ್.
ಇಡಿಯಟ್ ಚಲೋ ಮಾತಾಡೋ ನಿಮ್ಮ ಅವ್ನು ಹೇಳ್ರ ಬಿಡೋಣ ಹೋಗ್ಲಿ ಬಿಡಿ ಸರ್. ಬೆಳಗ್ಗೆಯಿಂದ ಇಲ್ಲಿ ತನಕ ನನ್ನ ಜೊತೆ ಮಾತಾಡೋದಕ್ಕೆ ತುಂಬಾ ಧನ್ಯವಾದಗಳು. ನಿಮಗೆ ಈ ದಿನ ಶುಭ ದಿನ. ಟಂಟಣ. ಇಷ್ಟೊತ್ತು ಮಾತಾಡೋದು ಶುಭ ದಿನ ಅಲ್ಲವ ಯವ್ವ ನೀನು ಮರ್ಯಾದೆ ಹೋಗಿದ್ದೇನ ಸಂಗಿ ದೂರವಾಗಿ ಡ್ರೆಸ್ ಮಾಡ್ಕೊಂಡು ಭರ್ಜರಿ ಸಿನಿಮಾ ನೋಡಕೊಂತ ಕಾಣ್ತೈತಿ. ಇನ್ನ ನಾಲ್ಕಾಗಿಲ್ಲ ಅವಾಗ ಇದು ಮಾಡಕತ್ತಿಲ್ಲ ಯಾಕೆ ಅತ್ತೀನಿ. ಇವತ್ತು ಜಲ್ದಿನೇ ಏರ್ಸ್ದಂಗ ಕಾಣ್ತಿ. ಏನಿಲ್ಲ ಇವತ್ತು ಭರ್ಜರಿ ಸಿನಿಮಾದಾಗ ಗಿರಿಜವ್ವ ಡ್ಯಾನ್ಸ್ ಭಾಳ ಚಂದ ಮಾಡ್ಯಾಳ ಅಂತ ನೋಡಕ್ ಬಿಟ್ಟಿನಿ. ನೀನು ಬರ್ತಿ ಗಿಜ್ಜವ ಕುಳಿದು ಯಾಕೆ ನೋಡ್ತೀರ ಸಂಗಿ? ನಿನ್ನಂತ ರಂಗಿನ ಮಸ್ತ್ ಹುಡುಗಿ ಇರುವಾಗ ನಿನ್ನ ಜೊತೆ ಬೆಲ್ಲದ ಮಾತು ಮಾತಾಡ್ಕೋಂತ ನಿಲ್ಲಕ್ಕ ಟೈಮ್ ಇಲ್ಲ. 10 ಮುಳುಗೋದ್ರಾಗ ನಮ್ಮ ಮನೆಗೆ ಹೋಗ್ಬೇಕು. ಸರಿ ಸರಿ ನಮ್ಮ ಮೊದಲು ಮನೆ ಹೊತ್ತು ಮುಳುಗಕ್ಕೆ ಮುಂಚೆ ಮನುಷ್ಯರು ವಯಸ್ಸು ಅಲ್ಲಲೇ ನಿಂದು. ಕತ್ತಲಾದ ಮ್ಯಾಲ ಗಲ್ಲಕ್ಕೆ ಮುದ್ದು ಕೊಡು ವಯಸ್ಸು ನಿಂದು. ಜೋಕುಮಾರ ಪಿಸ್ರೆ ಬಾಂಡ ಬಳ್ಳೊಳ್ಳೆ ಈ ವಯಸ್ಸಿನಾಗ ನಿನ್ನ ಜೊತೆ ನಾ ಮಜಾ ಮಾಡಿದ್ರು ನಾವಲ್ಲಪ್ಪ ಯಪ್ಪ ನನಗ ಬರುತ್ತ ಅಪ್ಪತ್ತು ನಮ್ಮಲ್ಲ ನಮಗ ತ್ರಾಸು. ಆ ತ್ರಾಸ ಅಂದ್ರೆ ನಮ್ಮಿಬ್ಬರಿಗೆ ಹುಟ್ಟೈತಿ ಒಂದು ಕೂಸು. ಅವ್ವ ಕುರುಸಾಲೆ ಇನ್ನ ಹರ ಇಲ್ಲ ಶಿವ ಇಲ್ಲ ಕೂಸ್ಕೊಳಕ್ ಹೊಂಟೆ. ಕೂಸ್ಕೊಳಕ್ ಇನ್ನ ಆಗಿಲ್ಲೋ ನೀನು ಬಾಸ್. ಅದಕ್ಕೆ ತೊಂದ್ರೆ ಮಾಡ್ಯಾನೋ ನಿಮ್ಮ ಅಪ್ಪ ರಿಸ್ಕ್. ಭಾಳ ತ್ರಾಸ ಮಾಡ್ಕೋಬೇಡ, ಚಿಂತೆ ಮಾಡಬೇಡ. ನಾ ನಾಳೆ ಹೋದ್ಮೇಲೆ ಚಿಂತೆ ಮಾಡ್ಕೋತ ಕುಂದ್ರವಂತಿ. ಈಗ ಈ ನಿನ್ನ ಚಿಂತೆ ಆಗ್ಲಾರ್ದಂಗ ನಾ ಮಾಡ್ತೀನಿ ಶಿಸ್ತು. ಹುಡುಗರಿಗೆ ಕಿವಿಯಾನ ಜುಮುಕಿ ಎಲ್ಲರ ತಂದೆಯ ಹುಡುಗಿ ಹುಡುಗಿ ಕಲರ್ ಕಣ್ಣಾಕಿ ಕತ್ತಲದಾಗು ಕನುವಾಕಿ ರಾಣಿಯರ ಬಳಗ ಮಹಾರಾಣಿ ಅರವತ್ತ ಹಳ್ಳಿರ ಜನರಾಣಿ ಇಲ್ಲಿ ನಿನ್ನ ಅರಮನಿ ನಾವು ರಾಜನ ಮಗಳನಿ ರಾಣಿಯರ ಬಳಗ ಮಹಾರಾಣಿ ಅರವತ್ತ ಹಳ್ಳಿರ ಜನರಾಣಿ ಇಲ್ಲಿ ನಿನ್ನ ಅರಮನಿ ನಾವು ರಾಜನ ಮಗಳನಿ ಯಾವುದು ರಾಜನ ಮಗಳನಿ ಎಲ್ಲಿದ್ದೀ ನಿನ್ನಾರಮಣಿ ಯಾವುದು ರಾಜನ ಮಗಳನಿ ಹುಡುಗಿ ಅಂಗದ ಬೆಳವಿಯನಿ ವಿಶ್ವದ ಚಂದರಾದಿಯನಿ ಹುಡುಗಿ ಶಂಕರ ಬೆಳವಿಯನಿ ವಿಶ್ವದ ಚಂದರಾದಿಯನಿ ಹರಿಗರಿಗೆ ಕಿವಿಯಾನ ಜಮುಕಿ ಎಲ್ಲರ ತಂದೆಯ ಹುಡುಗಿ ಲಾಲ 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 ಲಾಲ
ಏ ಹೋಗಲೇ ನೀನು ಪಾತ್ರ ಮಾಡಿ ಏನ್ ಬಿಟ್ಟಿಯೇನ ನಿನ್ನ ಪಾತ್ರ ನಮ್ಗೆ ಹರಕತ್ತಿಲ್ಲ ಇಲ್ಲ ಹೊರಗಾಕ್ರಿ ಹೊರ ನಡಿಯಾಕ್ರಿ ಕಡ್ಡಿ ಅಂತವ್ನಿ ಹೋಗಲೇ ನಾಟಕದೊಳ ಕಳ್ಕೊಳ್ಳೋ ಮಠ ಕರ್ಕೊಂಡು ಹಂಗ ಹೊರಗಾಕ್ತಾರೆ ನಾನು ನೋಡ್ತೀನಿ ಬರ್ರಿ ಮಕ್ಕಳೇ ನೋಡೋದೇನು ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡ ಮರ್ಯಾದೆಯಿಂದ ಹೊರಗೆ ಹೋಗ್ತಾನಿಲ್ಲ ಯಮ್ಮಮ್ಮ ಏನೋ ಹಲಕಡೆ ಕೆಲಸ ಮಾಡ್ದಂಗ ಕಾಣ್ತಾನೆ ಅದಕ್ಕೆ ಓದು ಕಳ್ಸ್ಯಾರ ಲಾಡು ಚಡ್ಡಿ ಮೇಲೆ ಬಾರಿ ಜವಾರಿ ಪೋರಿ ಬಂತ ಬೆಕ್ನಲ್ಲ ಹೋರಿ ಬಾರಿ ಜವಾರಿ ಪೋರಿ ಬಂತ ಬೆಕ್ನಲ್ಲ ಹೋರಿ ಕಟ್ಟ ನೋಡಿ ಮೈಯಾಲ ಏರಿ ಬರದಂತಿ ಹೋರಿ ಕಟ್ಟ ನೋಡಿ ಮೈಯಾಲ ಏರಿ ಬರದಂತಿ ಹೋರಿ ಮಟ್ಟಿಗೆ ಮಾರ ಗಿಟ್ಟಿ ಅಂದಕ್ಕೆ ಗುರಿ ಕಟ್ಟಿ ಮಟ್ಟಿಗೆ ಮಾರ ಗಿಟ್ಟಿ ಅಂದಕ್ಕೆ ಗುರಿ ಕಟ್ಟಿ ಬಟ್ಟದ ಸಿಕ್ಕೈತಿ ಬಾಲ ಬಾರಿ ಜಂಬನ ಪಡ್ಡಿ ಬಟ್ಟದ ಸಿಕ್ಕೈತಿ ಬಾಲ ಬಾರಿ ಜಂಬನ ಪಡ್ಡಿ ದುಡುಕ್ ಬ್ಯಾಡ್ರು ನಿಮ್ಮ ಅವ್ನ್ ದೂಕ್ ಬ್ಯಾಡ್ರಿ ನಾಟಕದಾಗ ಕರ್ಕೊಳ್ಳೋ ಮಠ ಕರ್ಕೊಂಡು ನಿಮ್ಮ ಅವ್ನು ಹೊಡೆದು ಕಳಿಸ್ತಿರಲ್ಲ ಬರ್ರಿ ಮಕ್ಕಳೇ ನೀವ್ ಹೆಂಗ ನಾಟಕ ಮಾಡ್ತೀರಿ ಮಾಡೇ ಬಿಡ್ರಿ ನಾನು ನೋಡೇ ಬಿಡ್ತೀನಿ ಏನಲ್ಲೇ ತಾಳ ನಾವು ನಾಯಿ ಮುಂದೆ ಓದ್ ಕಳಿಸಿದ್ರಲ್ಲ ನೀನು ಏನ್ರ ಹಲಕಡಿಗೆ ಕೆಲಸ ಮಾಡಿ ಏನು ಏನ್ ಮಾಡಿ ಮತ್ತ ನಮ್ಮೂರಾಗ ಜಾತ್ರೆ ಸಂಬಂಧ ನಾಟಕ ಮಾಡಿದ್ರ ಅದ್ರಾಗ ನನಗೂ ಒಂದು ಪಾತ್ರ ಕೊಟ್ಟಿದ್ರು ನಾನು ವಿಲನ್ ಪಾತ್ರ ಕೇಳಿದ್ದೆ ಅವ್ರ ಹಾಸ್ ಪಾತ್ರ ಮಾಡಂದ್ರು ನಾವು ಅಲ್ಲಿ ಅಂತ ಬಂದೆ ಅದಕ್ಕೆ ಅವ್ರು ಹೊಡೆದು ಕಳಿಸಿವ್ ಯವ್ವ ಹಾಸ್ಯ ಪಾತ್ರನ ಬಾರೋ ಹೆಣ ಎತ್ತಲಿ ಇದ್ಯಾ ಕೈಯ ಕೊಟ್ಟು ಕಬ್ಬಣದ ಪುಣ್ಣಕ್ಕೆ ಇದು ಕೊಟ್ಟ ಗಾಂವ್ ಹಾತು ಇವಲ್ಲವ ಶೆಟ್ಟಿ ಮೇಲೆ ಬಂದಂತ ಅದಕ್ಕೆ ನಿನಗೆ ಕೆಬ್ಬಣ ಕೊಟ್ಟ ಇಲ್ಲಿಗೆ ಹೊಂಟಿದ್ದಿ ಮ್ಯಾಗ ನೀನು ಕುರ್ಸಾಲೆ ನಂದು ಶೆಟ್ಟಿ ಮೇಲೆ ಬಂದಿಲ್ಲ ಏನ್ ಮಾಡೋದು ಹಾಸ್ಯ ಪಾತ್ರ ಅಂದ್ರೆ ಸಾಕು ನನಗೊಂದ ಮೂಲ ಮೈಯ ಹಿಂಗ ಅಂದ ಮಾಮ ನೀ ಯಾಕ ಆಸ್ಪತ್ರೆ ಬಲ್ಲೆ ಅಂದಿ ನೋಡು ಸಂಗಿ ನಾಟಕದ ಮನೆ ಒಳಗ್ ಕುಂತು ಪುರ ಬುಕ್ಕ ತಿರುವಿ ನೋಡಿಂದೆ ಅದ್ರಾಗ ಒಂದು ರೇಪ್ ಸೀನು ಇದ್ದಿದ್ಲ ಅದಕ್ಕ ನಾವು ವಾಲ್ಯ ಬಂದ ಗಜಮ ಮಾಮ ಅನ್ನೋದು ನಿನಗೆ ಬಾಬ್ಬರೇ ಮಗಲೇ ನಿಮ್ಮಂತರು ಹುಟ್ಟಿದ ಕಲೆಗೆ ಕಳಗ ತಂದಿಟ್ಟು ನೋಡ್ಲೆ ಲೇ ತಾಳ ರೇಪ ಸೀನಿರುವುದು ವಿಲನ್ ಪಾತ್ರದಾಗಲೇ ಹಾಸ್ಯ ಪಾತ್ರದಾಗ ಅದಲೇ ನಾ ಕೇಳಿದ್ದೆ ವಿಲನ್ ಪಾತ್ರ ಒಬ್ಬಗನ ನಾ ಹಾಸ್ಯ ಪಾತ್ರ ಕೇಳಿಲ್ಲ ನೀನು ವಿಲನ್ ಪಾತ್ರ ಮಾಡಕ್ ನಿನ್ನ ಹತ್ರ ಇಲ್ಲಲೇ ತಾಕತ್ತು ಬಾಯ್ಲೆ ನೋಡವನ ಹತ್ರ ಹೆಂಗೈತಿ ಯಾಕಿಲ್ಲ ಮಗನೇ ಯಾಕಿಲ್ಲ ತಗ ತೋರ್ಸ್ಲೇನ ನೋಡೇ ಬಿಡು ಅಂದ ನೋಡ್ತಿ ನೋಡ್ತಿ ನೋಡ್ತಾರ ಒಂದು ಕರ್ಮ ತಗ ತೋರಿಸಿ ಒಂದ ಮಗ ಒಂದು ಕೂಸ್ತೆ ಈ ತಾಳು ಬಿಡಿದರೆ ಜಗಕ್ಕೆಲ್ಲ ಹತ್ತುವುದು ಸನಿ ಇನ್ನು ಕರ್ಣಿಯಿಂದ ಕಣ್ಣು ಬಿಟ್ಟರೆ ಇಂಥ ಕನ್ಯಾಮಣಿಯರಿಗೆ ವರ ಇನ್ನು ಅಡ್ಡಲಾಗಿ ಬಂದ ನಿಮ್ಮಂತವರನ್ನು ಶಿರ ಕತ್ತರಿಸುವ ಹರ ಇವನ ಸೂಪರ್ ಮಾಮ ಸೂಪರ್ ಸೂಪರ್ ಮಗಲೇ ಬರಬ್ಬರಿ ಪಡೆದು ಒಳ್ಳೆ ಬಂಗಲಿ ಕೂತದು ಏ ಮಗನೇ ತಂಬೂರಿ ತಪ್ಪು ತಿಳ್ಕೊಬೇಡಲೆ ಅನ್ನೋ ಮಾತಿನ ಪ್ರಶ್ನೆಯಾಗ ಒಂದು ಓಡ್ನಪ್ಪ ಮಗನ ತಂಗಿ ನಾ ಏನ್ ಬರ್ತೀನಿ ಹೊತ್ತು ಮುಳುಗೋದು ದನ ಬಿಡು ಹೊತ್ತಾಯ್ತು ಇಲ್ಲಿ ಕುಂತು ಮಂದಿ ಸರಿ ಇಲ್ಲ ಲಾಲಿ ಆಡಕ್ಕಾರು ಮಂಗೇನು ಸರಿ ಇಲ್ಲ ಏ ನಾ ಹಚ್ಚವನಿ ಅಪ್ಪ ನಾ ಅಂತ ಮಗನೇ ನಾ ಹಚ್ಚ ಭಾಳ ಚಲೋ ಅದಿಲ್ಲ ನಿಮ್ಮ ಪಿಸ್ರಿ ಹೋಗಲೇ ಮಗನೇ ಹೋಗು ಮುಂದೆ ಹುಟ್ಟು ನನ್ನ ಮಕ್ಕಳಿಗೆ ನಿನ್ನ ಚಿಕ್ಕಪ್ಪನೇ ಮಾಡದೆ ಹೋದರೆ ನನ್ನ ಹೆಸರು ತಾಳನೆ ಅಲ್ಲ ಅಲ್ಲಮ್ಮ
ನಾನು ಯಾಕ ಇನ್ನ ಮದುವೆನ ಆಗಿಲ್ಲ ಇನ್ನೂರು ಮಕ್ಳು ಎಲ್ಲಿಂದ ಬರ್ತಾವ ಸಂಗವ ಮದುವೆ ಮದುವೆ ಮಾಡ್ಕೋಬೇಕು ಮಕ್ಳು ಆಗ್ಬೇಕಂದ್ರೆ ಏನು ಮದುವೆನೇ ಮಾಡ್ಕೋಬೇಕಂತ ಏನಿಲ್ಲ ಮಂಜವ ಸಾಕಾರ ಮಾಡಿದ್ರೆ ಸಾಕ ನೋಡ್ತಾವ ಹಿಂಗೆ ಮಾಡಿ ಎಷ್ಟು ಮಂದಿ ಡಬ್ಬ ಹಾಕಿನಿ ಯಾರಿಗೆ ಗೊತ್ತಿಲ್ಲ ಆಗ ಸಹಕಾರ ಕೊಡ್ಬೇಕಾದ್ರ ನನ್ನ ಕೈಯಾಗಿಲ್ಲಪ್ಪ ಈಗ ಅಧಿಕಾರ ಕೊಡಕ್ಕ ನಾ ಹಾಕ್ತೀನಿ ನಿಮ್ಮ ಅಪ್ಪಗ ಜೈಕಾರ ನಿನ್ನ ಜೈಕಾರಕ್ಕೆ ಬಗಂಗಿಲ್ಲ ನಮ್ಮ ಅಪ್ಪ ಬಹಾದೂರ ನಿಮ್ಮ ಅಪ್ಪ ಬಹಾದೂರ್ಗಂದ ಹಾಕ್ತೀನಿ ಉಳ್ದಾರ ಒಪ್ಕೋತೀನಿ ನನ್ನ ಸರ್ದಾರ ಮತ್ತೆ ಯಾಕೆ ತಡ ಮಾಡ್ತೀವಿ ಒಂದು ಒಗದ ಬಿಡು ನಡುವೂರಾಗ ಕಡದರ ಕಡಿಲಿ ತರತೀನಿ ಬಿಡುವುದಿಲ್ಲ ಬಿಟ್ಟರ ಜಾತಿ ಮಗ ಅಲ್ಲ ನಾ ತಿಳಿದಂಗ ಹಗರಿಲ್ಲ ನಿಮ್ಮಪ್ಪ ಡಾನೆಲ್ಲ ಯಾರೊಂದಿಗೆ ನನಗಿಲ್ಲ ತಾಯಿ ಇಲ್ಲದ ತಪ್ಪಲಿಯಾದ ನನ್ನ ತಂಗಿಗೆ ನಂದೀಶನಿಗೆ ಕೊಟ್ಟು ಮದುವೆ ಮಾಡಿದರೆ ನನ್ನ ತಂಗಿಯ ಬಾಳು ಬಂಗಾರವಾಗುತ್ತದೆ.
ನಂದೀಶ ಒಬ್ಬ ರ್ಯಾಂಕ್ ವಿದ್ಯಾರ್ಥಿ, ಮೇಲಾಗಿ ಧರ್ಮನಿಷ್ಠೂರನು. ನೌಕರಿಯ ಸಲುವಾಗಿ ಲಂಚ ಕೇಳಿದ ಮೇಲಧಿಕಾರಿಗಳಿಗೆ ಕಪಾಳ ಮೋಕ್ಷ ಮಾಡಿ MLA ಸಾಹೇಬರಿಗೆ ಶಡ್ಡು ಹೊಡೆದ ಒಬ್ಬ ನಿಷ್ಠಾವಂತ. ಅಂಥವನಿಗೆ ನನ್ನ ತಂಗಿಯನ್ನು ಕೊಟ್ಟರೆ ನನ್ನ ತಂಗಿಯ ಬಾಳು ಚಿನ್ನದಂತಾಗುತ್ತದೆ. ಅಣ್ಣ, ಇವತ್ತು ರಕ್ಷಾಬಂಧನ. ಈ ನಿನ್ನ ತಂಗಿಯಿಂದ ಕೈಯಿಂದ ರಾಖಿ ಕಟ್ಟಿಸ್ಕೊಂಡು ಈ ನಿನ್ನ ತಂಗಿಗೆ ಆಶೀರ್ವಾದ ಮಾಡೋಣ. ಆಯ್ತಮ್ಮ, ನಿನ್ನಿಚ್ಛೆ ಅಂತೆ ಆಗಲ್ಲ. ಅಮೃತ, ಅಪ್ಪಟ ಚಿನ್ನದಂತಿರುವ ನನ್ನ ಸ್ನೇಹಿತನನ್ನು ಮದುವೆಯಾಗಲಿಕ್ಕೆ ನಿನ್ನ ಒಪ್ಪಿಗೆ ಏನಮ್ಮ? ಅಣ್ಣ, ಇಷ್ಟು ಬೇಗ ಈ ನಿನ್ನ ತಂಗಿ ಭಾರವಾಗಿ ಬಿಟ್ಲೇನು? ಇಲ್ಲಮ್ಮ, ಹೆಣ್ಣಿಗೆ ಈ ಸೃಷ್ಟಿ ಕೊಟ್ಟವರ ಮದುವೆ, ಹಡೆದವರಿಗೆ ಹಾಲಾಗಿ ಕೊಟ್ಟ ಮನೆಗೆ ಒಂದು ಕಳಸವಾಗಿ, ಈ ಸಮಾಜಕ್ಕೆ ಮುತ್ತೈದೆಯಾಗಿ, ತವರು ಮನೆಗೆ ಬೆಲ್ಲವಾಗಿ, ಹಡೆದ ಮನೆಗೆ ಹೆಸರು ತರುವ ನಾರಿ ಆಗಬೇಕಮ್ಮ. ಆವಾಗಲೇ ಈ ಹೆಣ್ಣಿನ ಜನ್ಮಕ್ಕೆ ಅರ್ಥ ಸಿಗೋದು. ಆಯ್ತಣ್ಣ, ನಿನ್ನ ಇಷ್ಟದಂತೆ ಆಗ್ಲ. ಆದರೆಂಬ ಮಾತೇಕಮ್ಮ, ನಿಯಮದಂತೆ ವರನನ್ನು ಮನೆಗೆ ಬರಲಿಕ್ಕೆ ಹೇಳಿರುವೆ. ನನ್ನ ತಂಗಿ ನನ್ನ ಮಾತು ಮೀರುವುದಿಲ್ಲ ಎಂಬ ನಂಬಿಕೆಯಿಂದ ಹೇಳಿರುವೆ. ತಪ್ಪಾಯ್ತೇನಮ್ಮ? ತಪ್ಪಲ್ಲ ಅಣ್ಣ. ಒಮ್ಮೆಲೆ ಏಕಾಏಕಿಯಾಗಿ ಮದುವೆ ಗಂಡು ಬರುತ್ತಾನಂತ ಹೇಳಿದ್ರಿ, ನನಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತಂಗಿ, ಇಲ್ಲಿಯವರೆಗೂ ಯಾವುದಕ್ಕೂ ಕೊರತೆ ಬಾರದಂತೆ ನಿನ್ನಿಷ್ಟದಂತೆ ಬೆಳೆಸಿರುವೆ. ಅಂದ ಮೇಲೆ ಈ ನಿನ್ನಣ್ಣನ ಋಣ ತೀರಿಸುವ ಭಾರ ನಿನ್ನದಮ್ಮ. ಅಯ್ಯೋ ದೇವರೇ, ಎಂತ ಇಕ್ಕಟ್ಟಿಗೆ ಸಿಲುಕಿಸಿದಾನೆ ನನ್ನ. ಇರ್ಲಿ, ಬೀಸೋಡನೆ ತಪ್ಪಿದ್ರೆ 1000 ವರ್ಷ ಆಯಸ್ಸಂತೆ. ಮುಂದೆ ನೋಡೋಣ. ಹಲೋ, ಓ ಹೌದಾ? ಹಾಗಾದರೆ ನಾನು ಈಗ ಬಂದೆ. ಅಮೃತ, ನಮ್ಮ ಪೊಲೀಸ್ ಇಲಾಖೆಗೆ ಚಳ್ಳೆ ಹಣ್ಣು ತಿನ್ನಿಸ್ತಿದ್ದ ಆರೋಪಿಯ ಬಗ್ಗೆ ಎವಿಡೆನ್ಸ್ ಸಿಕ್ಕಿರುವೆ ಅಂತೆ. ನಾನು ಈಗ ಹೋಗಿ ಬಂದು ಬಿಡುವೆನಮ್ಮ. ಏನಲ್ಲ, ಮನೆಗೆ ಗಂಡು ಬರುವುದಕ್ಕೆ ಹೇಳಿ ನನ್ನೊಬ್ಬಳನ್ನು ಬಿಟ್ಟು ಹಾಗೆ ಹೋಗ್ತಾ ಇರುವೆಲ್ಲ. ಇವತ್ತು ಡ್ಯೂಟಿನ. ಹಾಗಾದ್ರೆ ಗಂಡನ ನಾಳೆ ಬರುವುದಕ್ಕೆ ಹೇಳ್ಬೇಡಣ್ಣ. ನೋಡಮ್ಮ, ಮನೆಗೆ ಬರುತ್ತಿರುವ ಗಂಡು ಸಿರಿತನದಲ್ಲಿ ಬಡವನಾದರೂ ನ್ಯಾಯ ನೀತಿ ಧರ್ಮಕ್ಕೆ ಬಡವನಲ್ಲಮ್ಮ. ಅವನು ಸಿರಿ ಸಂಪತ್ತನ್ನು ಕಳೆದುಕೊಂಡರೂ ಮಾನವೀಯತೆ ಮಾರಿಕೊಳ್ಳುವ ಮಾನಗೇಡಿಯಲ್ಲ ಅಮ್ಮ ಅವನು. ಚಿಂತಿಸಬೇಡ, ಅವನು ಬರುವುದರೊಳಗಾಗಿ ನಾನು ಬಂದು ಬಿಡುವೆ. ಎಂತ ಧರ್ಮ ಸಂಕಟಕ್ಕೆ ಸಿಲುಕಿಸಿದಾನ ನನ್ನ. ವರ ಬೇಡ ಅಂತ ಹೇಳಿದ್ರಿ,
ನನ್ನ ಮನಸ್ಸಿಗೆ ನೋವಾಗುತ್ತದೆ. ಒಪ್ಪಿಕೊಂಡ್ರೆ ಆ ಬ್ರಹ್ಮನಿಗೆ ಕೊಟ್ಟ ಮಾತು ತಪ್ಪುತ್ತದೆ. ನಾನೀಗ ಏನ್ ಮಾಡ್ಲಿ? ಜಗದೀಶ್ ಯಾರು? ಓಹೋ, ನೀವಾ? ಅನ್ನ ಹಾಕುವ ದನಿ. ದರ್ಪವೇ ನಿಮ್ಮ ಅಂತ ಕಾಣ್ತಾನೆ. ದರ್ಪ ಮಾತಾಡುವಾಗ ಧರ್ಮ ಸುಮ್ಮನಿರೋದು ಈ ಜಗದ ನಿಯಮ. ಧರ್ಮ ಮಿಸಿಡಿದಾಗ ದರ್ಪ ಮೂಲಿ ಗುಂಪಿಗೆ ನಮ್ಮನ್ನ ಹೊರಗೆ ಹೋಗಿದ್ದು ಒಳ್ಳೇದೇ ಆಯ್ತು. ಅವನು ಬರೋದ್ರೊಳಗೆ ಇವನಿಗೆ ಅವಮಾನ ಮಾಡಿ ಇಲ್ಲಿಂದ ಕಳಿಸ್ಬೇಕು. ಆವಾಗ ಆ ಬ್ರಹ್ಮನಿಗೆ ಕೊಟ್ಟ ಮಾತು ಉಳಿಯುತ್ತದೆ, ನನಗೂ ಕೊಟ್ಟ ಮಾತು ಉಳಿಯುತ್ತದೆ. ಮಾತ್ರಿ ಮೈಬೇವಣ್ಣನಂತ ಹೆಣ್ಣಿನ ಜೊತೆ ನನ್ನದೇನು ಮಾತು? ನಾನಿನ್ನು ಬರುತ್ತೇನೆ. ಹಲೋ ಮಿಸ್ಟರ್, ಈಗ ಬಂದು ಹಾಗೆ ಹೋಗ್ತಾ ಇದ್ದೀರಲ್ಲ, ಹೆಣ್ಣನ್ನು ನೋಡೋದಕ್ಕೆ ಬಂದ ಗಂಡು ನೀವೇ ತಾನೇ? ಹೌದು ಮೇಡಮ್, ನಾನು ಹೆಣ್ಣು ನೋಡಲು ಬಂದ್ರೆ ಆದ್ರೆ ಹೆಮ್ಮಾರೇನಲ್ಲ. ಕ್ಷಮಿಸಿ, ನಿಮ್ಮನ್ನು ಮಾತನಾಡಿದೆ ಕೇಳು. ಜಗದೀಶ್ ಎಲ್ಲರಿಗೂ ಬೇಕಾದ ಗುಲಾಬಿ, ಆದರೆ ಅದರ ಸುತ್ತಲೂ ಮುಳ್ಳು ಅಂತ ನನಗೆ ಗೊತ್ತಾಯ್ತು. ಓಹೋ, ಅದಿರ್ಲಿ. ನನ್ನನ್ನು ಮದುವೆ ಮಾಡಿಕೊಳ್ಳುವ ಗಂಡು ಏನ್ ಕೆಲಸ ಮಾಡ್ತಾನ ಅಂತ ನಾನು ಕೇಳ್ಬೋದಾ? ಈ ದೇಶದಲ್ಲಿ ಅನ್ಯಾಯ ಭ್ರಷ್ಟಾಚಾರ ನಡೆಯುತ್ತಿರುವಾಗ ಸ್ವಾರ್ಥಗಳ ನಿಸ್ವಾರ್ಥಿಯಾಗಿ ಈ ಭೂತಾಯಿ ಮಣ್ಣಿನ ಮಗ ಅಂತಾರೆ. ನೀನು ನಿನಗೆ ತಿಳಿಸಿ ಹೇಳ್ಬೇಕಾ, ಈ ನಾಡಿಗೆ ಅನ್ನ ಹಾಕುವ ದಣಿ ಅಂತಾರೆ. ಓಹೋ, ಗೊತ್ತಾಯ್ತು ಬಿಡಿ. ಹೊಲದಲ್ಲಿ ದುಡಿಯುವ ಮಾಮೂಲಿ ರೈತ ಅಂತ. ನಿನ್ನಂತ ರೈತನನ್ನು ಕಟ್ಟಿಕೊಂಡು ಈ ಹಳ್ಳಿಯಲ್ಲಿ ಸಂಕಟ ಪಡುವುದಕ್ಕಿಂತ ಸಿಟಿಯಲ್ಲಿ ಒಬ್ಬ ಬಿಸ್ನೆಸ್ ತಾರನ್ನು ಮದುವೆಯಾಗಿ ಹಾಯಾಗಿರ್ಬೋದು. ನಿನ್ನ ಜೊತೆ ಸಾಯುವವರೆಗೂ ಹೊಟ್ಟೆಗೆ ಇಟ್ಟಿಲ್ಲ, ತುಂಡು ಬಟ್ಟೆಗೆ ಗೊತ್ತಿಲ್ಲ ಅನ್ನೋ ಪರಿಸ್ಥಿತಿ ಬರುತ್ತದೆ. ಮೈಂಡ್ ಇಟ್. ನೋಡಿ, ಹೊಟ್ಟೆಗೆ ಹಿಟ್ಟಿಲ್ಲ, ತುಂಡಿಗೆ ಬಟ್ಟೆ ಗತಿಲ್ಲ ಅಂದ್ರೂ ಮಾನ ಮರ್ಯಾದೆ ಗೊತ್ತಿಲ್ಲ ಈ ರೈತನಿಗೆ. ಆದರೆ ಕಟ್ಟಿಕೊಂಡ ಹೆಂಡತಿಗೆ ಕಷ್ಟ ಬರಲಿ ದುಃಖ ಬರಲಿ ಸಾಯವರಿಗೆ ಸೋದರ ಮಾಡ್ತೇನೆ ಈ ನೇಗಿಲಿ ಹೋಗಿ. ಆದ್ರ ನಿನ್ನ ಬಿಸ್ನೆಸ್ ಗಂಡ ಒಂದು ಸಾರಿ ಬಿಸ್ನೆಸ್ ಲಾಸ್ ಆದರೆ ಕಟ್ಟಿಕೊಂಡ ಹೆಂಡತಿಗೆ ಸೀಮೆ ಎಣ್ಣೆಗೆ ಸುಟ್ಟು ವರದಕ್ಷಿಣೆಗೆ ಕಿರುಕುಳ ಕೊಟ್ಟು ಮತ್ತೊಂದು ಮದುವೆ ಆಗಿ ಮನೆಗೆ ದುಡ್ಡಿನ ಆಸೆಗೆ ಮತ್ತೊಂದು ಮದುವೆ ಆಗಿ ಬರುವುದನ್ನೇ ಬರುತ್ತಾನೆ. ಆದರೆ ಈ ನೇಗಿಲಿ ಹೋಗಿ ಬಿಸ್ನೆಸ್ ಮಾಡುವವರ ಬಿಸ್ನೆಸ್ ಗಂಡನಿಗಿಂತ ಈ ಭೂಮಿ ಪುತ್ರನೇ ಎಷ್ಟೋ ಮೇಲೊಂದು ತಿಳಿ. ಓಹೋ, ಬಿಸ್ನೆಸ್ ಮಾಡೋರು ಹಾಗೆ ಇದ್ದಾರೆಂದ ಮಾತ್ರಕ್ಕೆ ಮತ್ತೆ ಯಾರು ಇಲ್ಲ ಅಂತ ತಿಳಿದುಕೊಂಡಿದ್ದೀರಾ? ಸಾಯುವರೆಗೂ ಸುಖದಿಂದ ಬದುಕಬೇಕಂದ್ರೆ ನೌಕರಿ ಗಂಡನ ಮಾಡಿಕೊಂಡು ತಿಂಗಳು ಬರುವ ಸಂಬಳದಿಂದಲೇ ಹಾಯಾಗಿರ್ಬೋದು ಮಿಸ್ಟರ್ ನೇಗಿಲ ಯೋಗಿ. ನೋಡಿ ಮೇಡಮ್, ನಿನ್ನ ನೌಕರಿ ಗಂಡ ತಿಂಗಳ ಪಗಾರ 20,000, ಒಂದು ವರ್ಷಕ್ಕೆ 2,40,000, 10 ವರ್ಷ ದುಡಿದರೆ 24 ಲಕ್ಷ. ಆದರೆ 30 ವರ್ಷ ದುಡಿದರೂ ಕೇವಲ 73 ಲಕ್ಷ. ಆದರೆ ಈ ನೇಗಿಲಿಯಾಗಿ ಭೂಮಿಗೆ 3 ಎಕರೆ ಭೂಮಿಯ ಸಮ. ಆದರೆ 30 ವರ್ಷ ದುಡಿಯುವ ಬಿಸ್ನೆಸ್ ಗಂಡನಕ್ಕಿಂತ ನೌಕರಿ ಗಂಡನಕ್ಕಿಂತ ಈ 3 ಎಕರೆ ಭೂಮಿ ಪುತ್ರನೇ ಎಷ್ಟೋ ಮೇಲು. ಮಿಸ್ ಅಮೃತ ದೇವಿ ಅವರೇ, ಅಂದ್ರೆ ಬಂಗಾರದ ತಟ್ಟೆಯಲ್ಲಿ ಊಟ ಮಾಡ್ಬೇಕೆಂದು ಕೆಟ್ಟ ನಿರ್ಧಾರ ಮಾಡಿದ್ಯಾ ಅಂತ ಈ ನಿನ್ನ ವಿಕೋರ ಮನಸ್ಸಿನಿಂದ ಹೇಳ್ತಾ ಇರುವ್ಯಾ? ನನ್ನನ್ನು ಪಡೆಯಬೇಕೆಂದು ಹಠ ತೊಟ್ಟಿರ್ಬೇಕು. ನೋಡು ಅಮೃತ, ಬಂಗಾರ ತಟ್ಟೆ ಶ್ರೀಮಂತನಿರಬಹುದು, ಆದರೆ ಅದರಲ್ಲಿ ಉಣ್ಣುವನ್ನ ಈ ರೈತನೆಂಬುದು ಮಾತ್ರ ಮರೆಯಬೇಡ. ನಿನ್ನಂತ ಮಾಧವ ಮದುವೆಯಾಗಿ ಮತಿಗೇಡು ನಾನಿಲ್ಲ. ನಾನಿನ್ನ ಬರುತ್ತೇನೆ. ನೋಡಿ, ನಿಂತ್ಕೊಳ್ಳಿ. ನಮ್ಮ ಅಣ್ಣನಿಗೆ ಈ ವಿಷಯವನ್ನು ಹೇಳಬೇಡಿ. ನಾನು ನಿಮಗೆ ಮಾತನಾಡಿದ್ದು ತಪ್ಪಾಯ್ತು. ನನ್ನ ಮೊದಲೇ ಕೋಪದಲ್ಲಿ ನನ್ನನ್ನು ಸುಟ್ಟೆ ಹಾಕಿ ಬಿಡುತ್ತಾನೆ. ನೋಡಿ, ನಾನು ಮಾತನಾಡಿದ ತಪ್ಪಿಗೆ ನಿಮ್ಮ ಜೊತೆ ಹಾಡಿ ಕುಣಿಯುತ್ತೇನೆ. ಏನು ನನ್ನ ಜೊತೆ ಹಾಡಿ ಕುಣಿಯೋದು ಬೇಕಾಗಿಲ್ಲ. ಹಲೋ ನಂದೇಶ್, ಹೌ ಆರ್ ಯು? ಜಗದೀಶ್, ಹೇಗಿದೆಯಾ? ನನ್ನ ಅತ್ತಿಗೆಯರ ಆಶೀರ್ವಾದ, ನಿನ್ನಂತ ಸ್ನೇಹಿತನ ಪ್ರೀತಿ ಇರುವಾಗ ಈ ಜಗದೀಶನಿಗೆ ಇನ್ನೇನು ಬೇಕು? ಹೌದು, ಬಂದು ಬಹಳ ಹೊತ್ತಾಯ್ತಾ? ಇಲ್ಲ ಕಣೋ, ಜಸ್ಟ್ ಇಂತಾನೆ ಬಂದೆ ನಾನು. ನಂದೀಶ, ತಾಯಿ ಇಲ್ಲದ ತಪ್ಪಲಿ ಆದ ನನ್ನ ತಂಗಿಗೆ ನೀನು ಆಶ್ರಯದಾತನಾಗು.
ಅದೇ ಈ ನಿನ್ನ ಸ್ನೇಹಿತನ ಆಶಯ ಕೂಡ. ಜಗದೀಶ, ಆಕಾಶದ ಗಾಳಿ ಪಡೆದಂತ ಹರಿಸುವ ನಿನ್ನ ತಂಗಿಗೂ ಭೂಮಿ ಮೇಲೆ ನುಡಿ ನನಗೂ ಸರಿ ಹೊಂದುವನೆ ಅಂತ ಮೊದಲು ನಿಮ್ಮ ತಂಗಿಯನ್ನು ವಿಚಾರಿಸು. ಅಮೃತ, ಅಪ್ಪಟದ ಚಿನ್ನದಂತಿರುವ ನನ್ನ ಸ್ನೇಹಿತನನ್ನು ಮದುವೆ ಆಗಲಿಕ್ಕೆ ನಿನ್ನ ಒಪ್ಪಿಗೆ ಏನಮ್ಮ? ಅಣ್ಣ, ವಿದ್ಯಾಭ್ಯಾಸ ಕಲಿತ ಈ ನಿನ್ನ ತಂಗಿ ವಿದ್ಯಾಭ್ಯಾಸ ಕಲಿಯದ ಈ ಮಾಮೂಲಿ ರೈತನಿಗೆ ನನ್ನನ್ನು ಕೊಟ್ಟು ನನ್ನ ಬಾಳನ್ನು ಹಾಳು ಮಾಡುವುದಕ್ಕೆ ನಿನಗೆ ಇಷ್ಟವೇನನ್ನ? ಅಮೃತ, ಏನು ಮಾತನಾಡುತ್ತಿರುವೆ ನೀನು? ಏನಂದೆ? ವಿದ್ಯಾಭ್ಯಾಸ ಕಲಿಯದ ಒಬ್ಬ ಮಾಮೂಲಿ ರೈತ ಅಂದಿಯಲ್ಲ. ನೋಡು ತಂಗಿ, ನೀನು ಓದಿರುವುದು ಆಫ್ಟರ್ ಆಲ್ ಒಂದು BA. ಆದರೆ ನನ್ನ ಸ್ನೇಹಿತ KAS ಓದಿ ತಹಸೀಲ್ದಾರ್ ಹುದ್ದೆ ಪಡೆದು ಲಂಚ ಕೇಳಿದ ಮಂತ್ರಿಯನ್ನೇ ಕಪಾಳ ಮೋಕ್ಷ ಮಾಡಿ ಭ್ರಷ್ಟ ಕೆಲಸದಲ್ಲಿ ಇರುವುದು ಬೇಡವೆಂದು ಪವಿತ್ರ ಭೂತಾಯಿಯ ಮನೆಯಲ್ಲಿ ಕೆಲಸ ಮಾಡುವ ನನ್ನ ಸ್ನೇಹಿತನಿಗೆ ಸರಿಸಾಟಿಯಾಗಲು ನೀನು ಸಹ ಯೋಗ್ಯಳೆ. ಹೋಗಿ ನೋಡಿ ಜಗದೀಶ್, ನಿನ್ನ ತಂಗಿ ಮಾತಾಡೋದಕ್ಕೆ ನನಗೇನು ಬೇಜಾರಿಲ್ಲ. ನೋಡಿ ಜಗದೀಶ್, ನಿನ್ನ ತಂಗಿ ಇಷ್ಟಪಡೋ ಗಂಡನ ಜೊತೆನೆ ಮದುವೆ ಮಾಡಿಬಿಡು. ನೋಡಿದೆಯಾ ಅಮೃತ, ನೀನು ಮನಸ್ಸಿಗೆ ಚುಚ್ಚುವ ಮಾತುಗಳನ್ನು ಆಡಿದರೂ ಪ್ರೀತಿಯಿಂದ ಉತ್ತರ ಕೊಡುವ ಇಂಥ ಗಂಡು ನಿನಗೆ ಸಿಗಲಕ್ಕೆ ಸಾಧ್ಯವಿಲ್ಲ. ತಪ್ಪಾಯಿತೆಂದು ಒಪ್ಪಿ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಸಾರಿ ನಂದೀಶ್, ನಾನೇನಾದರೂ ನಿಮಗೆ ತಪ್ಪು ಮಾತನಾಡಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಹೇಳು ಅಮೃತ, ನಿನ್ನ ಮನಸ್ಸಲ್ಲಿ ಇಷ್ಟಪಡುವ ಪರ್ವತ ದೂರದಿಂದ ನೋಡಿದ್ರೆ ಸುಂದರವಾಗಿ ಕಾಣ್ತದೆ, ಆದರೆ ಹತ್ತಿರವಾದ ಗೊತ್ತಾಗುತ್ತದೆ ಅದು ಕಲ್ಲು ಮುಳ್ಳಿನ ಆಗರವೇ ಅಂತ. ಅದಕ್ಕೆ ಕಾರಣ ಮುಂಚೆ ವಿಚಾರಿಸಿ ನೀವು. ನಿಜ ನಂದೀಶ್ ನಿನ್ನ ಮಾತು. ಅಮೃತ, ಚಾ ತೆಗೆದುಕೊಂಡು ಬಾರಮ್ಮ. ಹೇಳು ಜಗದೀಶ್, ನಾನು ಇನ್ನೂ ದನದ ಪೇಟೆಗೆ ಹೋಗಬೇಕು. ಜಗದೀಶ್, ಬರುವಾಗ ನಮ್ಮಣ್ಣ ನನಗೊಂದು ಮಾತನ್ನು ಹೇಳ್ತೇನೆ. ತಮ್ಮ ಹಾಯೋದು ಒಯ್ಯೋದು ಆಕಡೆ ಇರ್ತಾವ, ಹಿಂಡಿ ತಿಂದು ದರ್ಪದಿರ್ತಾವ, ಹೊಟ್ಟದ ಗರ್ಭದ ಮೆರಿವು ಹಾಕಿರ್ತಾವ, ನೋಡಿ ತೆಗೆದುಕೊಂಡು ಬಾ ಅಂತ ಹೇಳಿದ್ದಾನೆ. ನಂದೀಶ, ನಿನ್ನ ಹೇಳಿರೋ ಮಾತಲ್ಲಿ ಅಕ್ಷರ ಸಹ ಸತ್ಯವಿದೆ, ಅದರಲ್ಲಿ ತಪ್ಪೇನಿದೆ? ಇಲ್ಲ ಜಗದೀಶ್, ಇವತ್ತು ಗರ್ವ ಮತ್ತು ಅಹಂಕಾರ ತುಂಬಿದ ಆಕಳನ್ನೇ ತೆಗೆದುಕೊಂಡು ಬರುತ್ತೇನೆ. ಒಂದು ಧರ್ಮ ಎಂಬ ಗುದ್ದಿ ಕಟ್ಟಿ, ಸಾನ ನೀತಿ ಎಂಬ ಸರಪಳಿ ಹಾಕಿ, ಸಾನೆಂಬ ಗಾದಳಿ ಕಟ್ಟಿ, ಬೆನ್ನು ತಟ್ಟಿ ಹಾಲು ಹಿಂಡಿದ್ರೆ ಸಂಸ್ಕೃತಿ ಮನ್ನರೆ ಬಂದೇ ಬರುತ್ತೆ. ಆವಾಗ ಗೊತ್ತಾಗ್ತದೆ ಇದು ಮಾನವಂತರ ಮನೆ ಅಂತ. ಆವಾಗ ಅದು ತಾನೇ ಹೊಂದಿಕೊಂಡು ಹೋಗುತ್ತದೆ. ನಿಲ್ಲೋ ನಂದೀಶ್, ಯಾವತ್ತು ಬಂದರೂ ಹಾಗೆ ಹೋಗಿದ್ದೀಯಾ? ಅದರಲ್ಲಿ ಇವತ್ತು ನನ್ನ ತಂಗಿಯನ್ನು ನೋಡಲಿಕ್ಕೆ ಮನೆಗೆ ಬಂದಿರುವೆ. ಕಾಫಿ ಚಾಕ್ಕಿಂತ ಊಟ ಮಾಡಿಕೊಂಡು ಹೋಗುವಂತೆ. ನನ್ನ ತಂಗಿಯ ಅಡಿಗೆ ರುಚಿ ಗೊತ್ತಾಗುತ್ತೆ. ಅಮೃತ, ನಡೆಯಮ್ಮ, ಊಟಕ್ಕೆ ಬಡಿಸು.